हेलो मंत्री जी, नमस्कार। मैं रतन सेठ बोल रहा हूँ। वो जीवन सेठ भी अपना ही आदमी है। वो कॉन्ट्रैक्ट उसको ही मिलना चाहिए हर हाल में। बाकी सब फॉर्मेलिटीज मैं पूरी कर लूंगा। क्या रे क्या कैसा है? कैसा रतन सेठ मने ಮುಂದೆ ಹೊಗೆ ಹಾಕ್ಸ್ಕೊಳ್ಳೋ ಪ್ರೋಗ್ರಾಮ್ ಯಾವಾಗ ಫಿಕ್ಸ್ ಆಗುತ್ತೆ ಅಂತ ಮೀಟರ್ ಆಫ್ ಆಗಿ ಹಿಂದೆ ಮುಂದೆ ಕಿತ್ಕೊಳ್ತಿದೆ ಸೇಠ. ಗದೆ ಕ್ಯಾ ಔಲಾದ್, ದಿಲ್ಲೊಳಗೆ ದಮ್ ಇರಬೇಕು, ಆಗ ದುಶ್ಮನ್ಗೆ ಮೀಟರ್ ಆಫ್ ಆಗಿ ಎಗರ್ಕೊಳ್ತಾನೆ. ಇವನು ನೀನ್ ಹೇಳೋ ತರ ಕಾಂಜಿ ಪೈಕಿ ಟಪಾಸ್ ದುಶ್ಮನ್ ಅಲ್ಲ, ರಾಯಣ್ಣನ ವಂಶದವನು. ಕೊಟ್ರೆ ವರ ಇಟ್ರೆ ಶಾಪ. ರಾಯಣ್ಣನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ದವರೆಲ್ಲ ಟಿಕೆಟ್ ತಗೊಂಡ್ಬಿಟ್ಟಿದ್ದಾರೆ ಗೊತ್ತಾ ಸೇಠ? ತೇರಿಕೆ ದಿಲ್ಲಿಲ್ಲ ಅಂದ್ರೆ ಅಂಡರ್ ವರ್ಲ್ಡ್ ಅಲ್ಲಿ ಎಂಟ್ರಿ ಹಾಕೊಡುದು. ಸೇಠ ಎಲ್ಲೋ ನಿನ್ ಹೆಸರು ಮೇಲ್ಗಡೆ ಎಂಟ್ರಿ ಆಗಿರ್ಬೇಕು, ಅದಕ್ಕೆ ಇಷ್ಟೊಂದು ಎಗರಾಡ್ತಿದ್ಯಾ? ಬೇಟಾ ಕುಡ್ದು ಪಾಚ್ಕೋ. ಅವನ್ ನಸೀಬ್ ಏನಾದ್ರು ಕೆಟ್ಟದಾಗಿದ್ದು ಅವ್ನ್ ನನ್ನ ಕೈಗೆ ಏನಾದ್ರು ಸಿಕ್ಕಾಕೊಂಡ್ರೆ ಅಷ್ಟೇ. ಇದು ಬಾಂಬೆ, ನನ್ನ ಏರಿಯಾ. ನಿನ್ನಂತ ಪುಡ್ಗೋಸಿ ಪುಡಿ ನಾಯಿಗೆ 10x10 ಕಣೋ ಏರಿಯಾ ಅಡ್ಡ. ಆದ್ರೆ ನನಗೆ ಇಡೀ ಕರ್ನಾಟಕನೇ ಏರಿಯಾ, ಇಡೀ ಇಂಡಿಯಾನೇ ಅಡ್ಡ. ಏ ಮುಂಬೈ ಮಾಮ, ಗಂಡಿಗೆ ಬೇಕಾಗಿರೋದು ಗನ್ ಅಲ್ವೋ, ಗುಂಡಿಗೆ. ನಿಂಗೊಂದು ವಿಷಯ ಗೊತ್ತಾ? ಈ AK-47 ಸ್ಟನ್ ಗನ್ನು ಡಬಲ್ ಬ್ಯಾರಲ್ ಹುಟ್ಟೋಕು ಮುಂಚೆ ಈ ಕಲಾಸಿಪಾಳ್ಯ ಲಾಂಗ್ ಹುಡ್ಸಿತ್ತು. ಈಗ ನಿನ್ ಗನ್ ಪವರ್ ಅನ್ನೋ ಮುಗೀತು. ಈಗ ಸ್ವಲ್ಪ ನನ್ನ ಲಾಂಗ್ ಪವರ್ ನೋಡು. ता ता तै ओम ता तज्जुम ता ता तै ओम था तज्जुम ता ता तै ओम तज्जुम ता ता तै ओम था तज्जुम. ಜಾನಕಿ ಹೇಳಿ ಮೇಡಮ್, ಮುಂದುವರಿಸು. ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಆಯ್ತು.
Now beat. ಈ ಅಂಗಡಿಯಲ್ಲಿ ಕುಂತು ದಮ್ಮು ಹೊಡೆಯುವ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತು ಬಾಯ್ಸಿಗೆ ಲೈನು ಹಾಕುವ ಮಾಡೋಣ ಕಾಲೇಜಲ್ಲಿ ಮಾಡೋಣ ರೋಡಲ್ಲಿ ಮಾಡೋಣ ಅಡ್ಡದಲ್ಲಿ ಮಾಡೋಣ ಲೈಫಲ್ಲಿ ಗಾಂಧಿ ಗ್ಲಾಸಲ್ಲಿ ಕಂಡೋರ್ ಪಿಕ್ಚರ್ ನೋಡಿ ಶಿಳ್ಳೆಯ ಹಾಕುವ ಕುಡಿಯುವ ಬೆಂದ ಲೈಫ್ ನಮ್ಮದು ಬೆಂದ ಲೈಫ್ ನಮ್ಮದು ರೈನ್ಬೋ ಬಂತು ರೋಡಿಗೆ ಥ್ರಿಲ್ಲಿಂಗ್ ಡಾನ್ಸಿಂಗ್ ತಂತು ಊರಿಗೆ ಮ್ಯಾರೇಜಿಗಾಗಿ ಡೌರಿಯ ನಾವೇ ಕೇಳುವ ಮ್ಯಾರೇಜಿನಲ್ಲಿ ಗಂಡಿಗೆ ತಾಳಿ ಕಟ್ಟುವ ಈ ನಮ್ಮ ವಿಷಯದಲ್ಲಿ ಕೊಡ್ತೀವಿ ನಿಮ್ಗೆಲ್ಲಿ ನಮ್ಮಿಂದ ಸೃಷ್ಟಿಯಲ್ಲಿ ಇತ್ತು ನಮ್ ಕೈಲಿ ಹಾವಿ ಹಾಕುವ ಖಾದಿ ಹಾಕುವ ಹಾಕಿ ಹಾಕುವ ಕದರು ನಮ್ಗಿದೆ ಬೆಂದ ಲೈಫ್ ನಮ್ಮದು ಬೆಂದ ಲೈಫ್ ನಮ್ಮದು ರೈನ್ಬೋ ಬಂತು ರೋಡಿಗೆ ಥ್ರಿಲ್ಲಿಂಗ್ ಡಾನ್ಸಿಂಗ್ ತಂತು ಊರಿಗೆ Hey! 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 ಹೇ ರೌಡಿ ಜಗ್ಗಿ ಕಣೆ. ಅಯ್ಯೋ ಇವತ್ತು ಯಾರು ಏನ್ ಮಾಡ್ತಾನೋ ಗೊತ್ತಿಲ್ಲ ಕಣೆ. ಸುಮ್ಮನೆ ಬೆಳಗ್ಗಿಂದ ಹಾಗೆ ಇಲ್ಲ, ಯಾರು ಸಿಗ್ತಾ ಇಲ್ವೇ? ಏಯ್! ಏಯ್! ನಿನಗ್ ಬೇರೆ ಹೇಳ್ಬೇಕಾ? ಜಗ್ಗಿ ಬರ್ತಾ ಇದ್ದಾನೆ ಅಂತ ಗೊತ್ತಿಲ್ವಾ? ಏಯ್! ಏಯ್ ನನ್ನ ಮಕ್ಕಳ, ಆಟೋದವನು ಮೀಟರ್ ಮೇಲೆ ದುಡ್ಡು ಕೇಳ್ತಾನೆ, ಆದ್ರೆ ಈ ಜಗ್ಗಿ ಒಂದು ಕ್ವಾರ್ಟರ್ ಮೇಲೆ ಯಾವತ್ತಾದ್ರು ಕೇಳಿದ್ನ? ಅದನ್ನು ಕೊಡಕ್ಕಾಗಲ್ಲ ನಿಮ್ಮ ಕೈಯಿಂದ. ನಿಮ್ಮ ಜನ್ಮ ಕೊಡು ಬೆಂಕಿ ಹಾಕ. ಏಯ್ ಆ ಲಕ್ಷ್ಮಣ ಸೀತೆನ ಮಾತ್ರ ಹೊರಗಡೆ ಬರಬಾರ್ದು ಅಂತ ಗೆರೆ ಹೇಳ್ದ, ಆದ್ರೆ ಈ ಜಗ್ಗಿ ಇಡೀ ಸ್ಟ್ರೀಟ್ಗೆ ಗೆರೆ ಎಳಿತವನೆ. ಏನೇ ಇಷ್ಟು ಗಟ್ಟೆ ಇದ್ದಿದ್ದು? ಏ ಅಂಟೆ, ಒಂದು ಹಾರೆ ಇದ್ರೆ ಕೊಡುವ, ಇಲ್ಲಿ ಗೆರೆ ಎಳಿಬೇಕು. ಅದು ಇಲ್ವಾ? ಯಾವನಾದ್ರೂ ಇವತ್ತು ದುಡ್ಡು ಕೊಡದೆ ಈ ಕೋಟೆನ ದಾಟ್ಬಿಡ್ರು ನೋಡೋಣ. ಇವತ್ತು ಈ ಕತ್ತಿ ರಕ್ತ ನೋಡದೆ ಹೋಗಲ್ಲ. ಗೋವಿಂದ ಗುರುವಿನ ಪಾದ ನಡು ರಸ್ತೆಯಲ್ಲಿ ಕತ್ತಿ. ಅಯ್ಯಯ್ಯೋ ಜಗ್ಗಿ, ಮತ್ತೇನಿದೆ ಎಸ್ಕೇಪ್ ಆಗೋಣ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್. ಇಲ್ಲಿ ರಾಮಶಾಸ್ತ್ರಿಗಳ ಮನೆ ಇಲ್ಲೇ ಮುಂದೆ 18ನೇ ನಂಬರ್ ಮನೆ ಸರ್. 18 ಸರ್. ರೈಟೋ ಲೆಫ್ಟೋ ಸರ್? ರೀ ಸ್ಟ್ರೈಟ್ ಹೋಗೋಕೆ ದಾರಿ ಗೊತ್ತಾಗ್ತಾ ಇಲ್ಲ, ಇನ್ನು ಲೆಫ್ಟ್ ರೈಟ್ ಬೇರೆ. ಹೋಗ್ರಿ ಹೋಗ್ರಿ. ಅಡ್ರೆಸ್ ಕೇಳಿದಕ್ಕೆ ಈ ತರ ಓಡ್ತಾ ಇದಾರೆ. ರೈಟೋ ಲೆಫ್ಟೋ ಗೊತ್ತಾಗ್ತಿಲ್ವೇ?
ಏಯ್ ಯಾರೋ ಹೊಸಬ ಬರ್ತಾ ಇದ್ದಾನೆ ಕಣೆ. ಅಯ್ಯೋ ಬೇರೆ ಊರ್ನವನ್ ತರ ಕಾಣ್ತಾನೆ ಪಾಪ. ನಡು ಬೀದಿಲಿ ಕತ್ತಿ ಯಾಕೆ ನಿಟ್ಟಿದ್ದಾರೆ? ಯಾರ್ದಾರು ಕಾಲಕ್ಕೆ ತಗ್ಲಿ ಕಟ್ಕಿಟ್ಟಾದ್ರೆ? ವಾಟರ್ ಹೊಡೆದು ಕೋಟೆನೂ ದಾಟ್ಬಿಡ್ನ. ಲೇ ಇವತ್ತು ಜಗ್ಗಿ ರಕ್ತ ನೋಡ್ದೆ ಬಿಡಲ್ಲ ಕಣೆ. ನೀನೊಬ್ಳು ಸುಮ್ಮನೆ ಇರಕ್ಕಾಗಲ್ವೇನೆ? ರಾಮಶಾಸ್ತ್ರಿಗಳು ನಂಬರ್ 18 ರಾಮಾನುಜ ರಸ್ತೆ. ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಅಯ್ಯಯ್ಯೋ ಈಗ ಯಾಕಯ್ಯ ಬಂದೆ? ಆಮೇಲೆ ಬಾ. ಹೋಗು ಹೋಗು. ಕಳ್ಳು ನೋಡಿಸ್ದಂಗ್ ಓಡಿಸ್ತಾ ಇದ್ದೀರಲ್ಲ, ನಾನ್ ಬರೀ ಅಡ್ರೆಸ್ ತಾನೇ ಕೇಳ್ದೆ. ಯೋ ಅಡ್ರೆಸ್ ಆಮೇಲೆ ಕೇಳಿವಂತೆ, ಮೊದ್ಲು ನಿನ್ನ ಅಡ್ರೆಸ್ ಉಳಿಸ್ಕೋ. ಏನೋ ಶಬ್ದ ಬಂತಲ್ಲ. ಎಲ್ಲಿ ಅವನು? ಏ ಜಗ್ಗಿ ಎಲ್ಲಿ? ಅಲ್ಲಿ. ಶಾಸ್ತ್ರಿಗಳೇ ಯಾರು? ಇಲ್ಲಿ ರಾಮಶಾಸ್ತ್ರಿಗಳಂತ. ನಾನೇ ರಾಮಶಾಸ್ತ್ರಿ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಇಂದ್ರಕುಮಾರ್ ಅಂತ. ಅನಂತರಾಮ್ ಶಾಸ್ತ್ರಿಗಳಿದ್ದು ನಿಮ್ಗೆ ಕೊಡಕ್ಕೆ ಹೇಳಿದ್ರು. ಸಂತೋಷ. ಏನ್ರಿ ಅದು? ಸ್ವಲ್ಪ ಜೋರಾಗಿ ಓದ್ಬಾರ್ದಾ? ಏನಿಲ್ವೇ, ಮೊನ್ನೆ ನಮ್ಮ ರಾಘಣ್ಣನ ಮಗಳು ಮದುವೆಗೆ ಹೋಗಿದ್ನಲ್ಲ, ಅನಂತ ಶಾಸ್ತ್ರಿಗಳು ಸಿಕ್ಕಿದ್ರು. ದೇವಸ್ಥಾನದಲ್ಲಿ ಲೆಕ್ಕಪತ್ರ ಬರೆಯೋದಕ್ಕೆ ಒಬ್ರು ಗುಮಾಸ್ತರು ಬೇಕು ಅಂತ ಹೇಳಿದ್ದೆ. ಅದಕ್ಕೆ ಇವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಇಂದ್ರಕುಮಾರ್ ಇವರ ಹೆಸರು. ಇವರು ನಮ್ಮ ಶ್ರೀಮತಿ. ನಮಸ್ಕಾರಮ್ಮ. ನಮಸ್ಕಾರಪ್ಪ. ಈಕೆ ನನ್ನ ಹಿರಿಮಗಳು ಜಾನಕಿ. ಅಮ್ಮ ಜಾನಕಿ, ಬಾಮ ಇಲ್ಲಿ. ಇವರನ್ನು ಕರ್ಕೊಂಡು ಹೋಗಿ ನಮ್ಮ ಹುಚ್ಚಪ್ಪನ ರೂಮಿಗೆ ಬಿಟ್ಬಿಟ್ಟು ಬಾ. ಇನ್ಮೇಲೆ ಇವರು ಅಲ್ಲೇ ಇರ್ತಾರೆ. ಸರಿಯಪ್ಪ. ಅಯ್ಯೋಯ್ಯೋ, ಇದೇನ್ ಸರ್ ಮೈಯೆಲ್ಲ ಕೆಸರು, ಮೂಗಲ್ ಬೇರೆ ರಕ್ತ ಬರ್ತಾ ಇದೆ. ಏನ್ ನಡೀತು ಅಂತ ಗೊತ್ತಿಲ್ವಾ? ಎಲ್ಲ ನಿನ್ನಿಂದನೇ ಆಗಿದ್ದು ಇದು. ನನ್ನಿಂದನಾ? ನಾನ್ ನಿಮ್ಮನ್ನ ನೋಡೇ ಇಲ್ವಲ್ಲ. ಓಹೋ, ನೋಡೇ ಇಲ್ವಾ? ಏನಯ್ಯ ತಿಂಗಳು ಮಾಡ್ತಾ ಇದೀಯಾ? ತೋರಿಸ್ತಾ ಇದೀಯಾ? ಇವರು ನಮಗೆ ತುಂಬಾ ಬೇಕಾದವರು ಕಣ. ಇವರ ಹತ್ರ ತರ್ಲೆಗಿರ್ಲೆ ಮಾಡಬೇಡ. ಅಯ್ಯೋ, ಏನೋ ನೀನು ಮೂಗಲ್ ರಕ್ತ. ಅಯ್ಯೋ ದರಿದ್ರದವನೇ, ಯಾವಾಗ ನೋಡು ಏನಾದ್ರು ಒಂದು ಮಾಡ್ಕೊತಿರ್ತೀಯ. ತಗೋ, ಇದನ್ನ ತಗೊಂಡೋಗಿ ಡಾಕ್ಟರ್ ತೋರಿಸಿ ಆಮೇಲೆ ಕುಡ್ಕೋ. ಈ ಜುಜುಬಿ 50 ರೂಪಾಯಿ ರಕ್ತ ಸುರಿಸಿ ಸಂಪಾದನೆ ಮಾಡ್ಬೇಕು ನಾನು. ಶಾಸ್ತ್ರಿಗಳೇ, ನಮ್ ಬಗ್ಗೆ ಇವನಿಗೆ ಕರೆಕ್ಟ್ ಆಗಿ ಹೇಳಿ, ನಮ್ ಬಯೋಡಾಟ ಎಲ್ಲ ಹೇಳಿ. ಮೊದ್ಲು ಟೈಟ್ ಆಗಿ ಆಮೇಲೆ ನೋಡ್ತೀನಿ. ನೀನ್ ಇಲ್ಲೇ ಇರುವ. ಸದ್ಯ ಪೇಡ ತೊಲಗ್ತಲ್ಲ. ಇಂದ್ರ, ಇವನು ಈ ಏರಿದ್ರೆ ದೊಡ್ಡ ರೌಡಿನಪ್ಪ. ನೀನ್ ಸ್ವಲ್ಪ ಹುಷಾರಾಗಿರು. ಅಮ್ಮ ಜಾನಕಿ, ಕರ್ಕೊಂಡೋಗು. ಆಯ್ತಪ್ಪ. ನಡಿಯೇ. ಲಗೇಜ್ ಇಷ್ಟೇನಾ? ನೀವೊಬ್ರೇನಾ ಇಲ್ಲ ಮನೇಲಿ ಇನ್ಯಾರಾದ್ರೂ? ಬೇಡ, ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡಿ. ಜಾಸ್ತಿ ಮಾತಾಡೋರು ಸುಳ್ಳು ಹೇಳೋರು ಅಂತಾರೆ. ನಾನು ನಿಮ್ ಹಾಗೆ ಜಾಸ್ತಿ ಮಾತಾಡಲ್ಲ, ಸ್ವಲ್ಪ ನಾಚಿಕೆ ಸ್ವಭಾವ. ಏಯ್ ಜಾನ್ಕಿ, ಇವ್ರೇನಾ ನಿನ್ ರಾಮ? ಏಯ್, ಇಲ್ಲಿ ನೋಡ್ಕೊಂಡ್ ಮಾತಾಡು. ಇಲ್ಲ, ಹೊಸ್ದಾಗ್ ಬಂದಿದ್ದಾನಲ್ಲ ಅದಕ್ಕೆ ಕೇಳ್ದೆ. ಏಯ್, ತಮಾಷೆ ಗಿಮಾಷೆ ಎಲ್ಲ ಮಾಡ್ಬೇಡ, ಹೋಗೋ. ಈ ಅಗ್ರಹಾರದಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ತುಂಬಾ ಜಾಸ್ತಿ. ಜೋಪಾನ, ನಮ್ಮ ಅಪ್ಪನ ಹೆಸರು ಹಾಳು ಮಾಡ್ಬಿಟ್ಟಿರ. ಹಾ, ಹುಚ್ಚಪ್ಪ, ಹುಚ್ಚಪ್ಪ. ಲೇ ಹುಚ್ಚ, ನಿನ್ ಹೆಸರು ಹೇಳಿಲ್ಲ, ಹುಚ್ಚ ಗಿಚ್ಚ
ಅಂದ್ರೆ ಕಚ್ಬಿಡ್ತೀನಿ. ಏಯ್ ಹುಚ್ಚಿನ ಹುಚ್ಚ ಅಂದ್ರೆ ನೀನ್ ಲುಚ್ಚ ಅನ್ಬೇಕಾ? ಅಂತೀಯಮ್ಮ, ಹುಚ್ಚ ಲುಚ್ಚ ಬಚ್ಚ ಎಲ್ಲ ಅಂತೀಯ. ಯಾಕೆ ಹೇಳು? ನಿಮ್ಮ ಅಪ್ಪನ್ ಕೈ ಕೇಳು ಕೆಲಸ ಮಾಡ್ತಾ ಇದೀನಲ್ಲ ಅದಕ್ಕೆ. ಏನ್ ಬಂದಿದ್ದು? ಇವರು ಇಂದ್ರ ಕುಮಾರ್ ಅಂತ ದೇವಸ್ಥಾನದಲ್ಲಿ ಗುಮಾಸ್ತನ್ ಕೆಲ್ಸಕ್ ಬಂದಿದ್ದಾರೆ. ಅಪ್ಪ ಹೇಳಿದ್ರು ಇನ್ಮೇಲೆ ಇವರು ಇಲ್ಲೇ ಇರ್ತಾರಂತೆ. ನಮಸ್ಕಾರ ಸರ್. ಇಂದ್ರ ಅಂತ ಹೆಸರಿಟ್ಕೊಂಡಿದ್ಯಾ? ರಂಬೆ ಊರುಷಿ ಮೆನ್ಕೆಯರ್ ಜೊತೆ ಹಾಯಾಗಿರೋದ್ ಬಿಟ್ಬಿಟ್ಟು ಎಲ್ಲಿಗೆ ಯಾಕೆ ಬಂದೆ? ಸಾರಿ, ನಾನ್ ಯಾರನ್ನ ಜೊತೆಗೆ ಸೇರ್ಸ್ಕೊಳಕಿಲ್ಲ. ಔಟ್. ನಿನ್ನೆ ಯಾರ ಜೊತೆಲಿ ಸೇರ್ಸ್ಕೊಂಡಿದ್ದು? ನಿನ್ನೆ ಆಚೆ ಕಳಿಸಿ ಇವ್ರನ್ನ ಇರ್ಸು ಅಂದ್ರು. ಅಪ್ಪನೇ ಹೇಳಿದ್ರ ನನ್ ಜೊತೆ ಸೇರ್ಸ್ಕೊಳಲ್ಲ ಅಂದೆ. ನಾನು ಇವ್ರ ಜೊತೆ ಸೇರ್ಕೊಳ್ಳಲ್ಲ ಅಂತ ಹೇಳಿಲ್ವಲ್ಲ. ಇವ್ರು ಇಲ್ಲೇ ಇರ್ಲಿ, ಇವ್ರ ಜೊತೆಗೆ ನಾನೇ ಇರ್ತೀನಿ. ಓಕೆ? ಹಾಗ ಬಾ ದಾರಿಗೆ, ನಾನು ಬರ್ತೀನಿ. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಬನ್ನಿ 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 ಬನ್ನಿ. ಇದೇ ಸರ್ ನಮ್ಮ ಅರಮನೆ. ಪಾಚ್ಕೊಳಕ್ ಜಾಗ ಇಲ್ದೆ ಹೋದ್ರು ಪಾರ್ಟ್ನರ್ಶಿಪ್ ಬೇರೆ. ಕರೆದ್ರ? ಇಲ್ಲ ಇಲ್ಲ. ಹಲೋ ಹಲೋ ಹಲೋ. ಈ ಕರ್ದೆ ಲೆಕ್ಕ ಬರೆಯಕ್ ತಾನೇ ಬಂದಿರೋದು? ಹೌದು. ತಿಂಗಳಿಗೆ 1900 ರೂಪಾಯಿ ಸಂಬಳ ಅಂತ ಹೇಳಿರ್ಬೇಕಲ್ಲ. ಒಂದ್ ನಿಮಿಷ. ಕ್ಷಮಿಸಿ. ಟಿಫನ್ ಅಲ್ಲೇ ಅಂತ ಹೇಳಿರ್ಬೇಕಲ್ಲ. ಹೇಳಿದ್ರು. ದೇವಸ್ಥಾನದಲ್ಲಿ ಕೆಲಸ ಮಾಡೋದು ಪುಣ್ಯ ಪುಣ್ಯ ಅಂತ ಹೇಳಿರ್ಬೇಕಲ್ಲ. ಹೌದು. ಇದನ್ನೆಲ್ಲ ನೀವ್ಯಾಕೆ ಕೇಳ್ತಾ ಇದ್ದೀರಾ? ನಾವು ತಿಳ್ಕೊಬೇಕಲ್ಲಪ್ಪ. ಹೌದು. ಇದೆಲ್ಲ ಎಲ್ಲೋಗ್ದಿದ್ದು? ನದಿಲಿ. ಅದೇ ಯಾವ ನದಿಲಿ? ಹರಿಯೋ ನದಿಲಿ. ಅದ್ ಗೊತ್ತಯ್ಯ. ಒಣಗಿಸ್ದಿರ ತಂದಿದ್ಯಲ್ಲ ಯಾಕೆ ಅಂತ. ಒಣಗಿಸುವಾಗ ಕೆಲ್ಸ ಸಿಕ್ತು ಅಂತ ಗೊತ್ತಾಯ್ತು, ಅದಕ್ಕೆಲ್ಲ ಹಾಗೆ ತಂದ್ಬಿಟ್ಟೆ. ಇಲ್ಲೇನ್ ಪರ್ದೆ ಕಡೆ ತಂದಿದ್ಯಾ? ಇದು ನಾನ ಕಂಬೇಕಾ? ಇಲ್ಲ, ಸ್ವಲ್ಪ ನಿಮ್ ದೊಡ್ಡ ಚಡ್ಡಿದೆಯಲ್ಲ ಅದನ್ನ ಸ್ವಲ್ಪ ಜರುಗಿಸಿ ಇದನ್ನ ಅಲ್ಲಿ. ಅಷ್ಟೊಂದ್ ಮಾಡಿನಾ? ಹಾಗಲ್ಲ, ನಾನ್ ಸ್ವಲ್ಪ ಸಂಪ್ರದಾಯ. ನೋಡಿ. ಟಚ್ ಮಾಡಲ್ಲ, ಟಚ್ ಮಾಡಲ್ಲ. ಇಷ್ಟೊತ್ತು ನಿನ್ ಬಗ್ಗೆ ಹೇಳ್ದಲ್ಲ, ನನ್ ಬಗ್ಗೆ ಏನಾದ್ರು ಕೇಳ್ದ್ಯಾ? ಇದನ್ನ ಸ್ವಲ್ಪ ಆ ಕಡೆ ಇಡ್ತೀರಾ? ಏನ್ ಹೇಳ್ತಾ ಇದ್ರಿ? ಇಟ್ಬಿಟ್ಟು ಹೇಳ್ತೀನಿ ಅಂದೆ. ನನ್ ಬಗ್ಗೆ ಏನಾದ್ರು ಕೇಳಿದ್ಯಾ ಅಂದೆ. ಹೇಳಿ. ಬಿಕಾಮ್ ಅಂತ ಒಂದ್ ಸಣ್ಣ ಸುಳ್ಳು ಹೇಳಿ ಗುಮಾಸ್ತನ್ ಕೆಲ್ಸಕ್ ಸೇರ್ಕೊಂಡು ಲೈಫಲ್ಲಿ ಹಾಯಾಗಿರ್ಬೋದಲ್ಲ ಅನ್ಕೊಂಡೆ. ಕೆಲ್ಸಕ್ ಸೇರ್ಕೊಂಡಲ್ಲ ಅವತ್ತು ಫಿಗರ್ ಮೇಂಟೈನ್ ಮಾಡ್ತೀಯಾ ಅಂತ ಒಂದ್ ಪ್ರಶ್ನೆ ಕೇಳಿದ್ರು. ನಾನು ಕ್ಯಾಶುವಲ್ ಆಗಿ ಒಂದಲ್ದೆ ಹೋದ್ರೆ ಎರಡೆರಡು ಮೇಂಟೈನ್ ಮಾಡ್ತೀನಿ ಅಂತ ಗಂಭೀರವಾಗಿ ಹೇಳ್ದೆ. ಕಟ್ ಮಾಡಿದ್ರೆ ಕೆಲ್ಸನೇ ಚೇಂಜ್ ಮಾಡ್ಬಿಡದ. ಅಲ್ಲಿನೂ ಫೀಲ್ ಮಾಡ್ತಾ ಇದ್ದೆ. ಹಲೋ, ಫೀಲ್ ಮಾಡಿದ್ ನಾನ್ರಿ. ನೀವ? ಥ್ಯಾಂಕ್ಸ್. ಆಮೇಲೆ ಗೊತ್ತಾಯ್ತು ಲೆಕ್ಕದಲ್ಲಿರೋ ಫಿಗರೇ ಬೇರೆ, ಕಣ್ಣಲ್ಲಿ ನೋಡೋ ಫಿಗರೇ ಬೇರೆ ಅಂತ. ಏನ್ ಮಾಡ್ತೀರಾ, ನನ್ನ ಹಣೆ ಬರ. ಗೌರ್ಮೆಂಟ್ ಕೆಲಸದಲ್ಲಿ ಇರ್ಬೇಕಾಗಿರೋ ನಾನು ಗಂಟೆ ಹೊಡ್ಕೊಂಡು ದೇವಸ್ಥಾನದಲ್ಲಿದ್ದೀನಿ. ಮತ್ತೆ ಫೀಲ್ ಮಾಡಿದ್ರ? ಇದು ನಿಜವಾದ ಅಲ್ಲಿನೇ ಇರ್ಬೇಕು. ಇದಕ್ ಮಾತ್ರ ರೀ ರೆಕಾರ್ಡಿಂಗ್ ಕೊಡ್ತಾ ಇತ್ತಲ್ಲ ಎಲ್ಲದು. ಹೌದು, ನೀನಾದ್ರೂ ಕರೆಕ್ಟ್ ಆಗಿ ಫಿಗರ್ ಮೇಂಟೈನ್ ಮಾಡ್ತೀಯಾ? ಯಾಕೆ? ಅಲ್ಲ, ಯಾಕೆ ಕೇಳ್ತಾ ಇದೀನಿ ಅಂದ್ರೆ ನೀನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅನ್ಕೋ, ಆವಾಗ ನನ್ ಕೆಲ್ಸ ನಿನ್ಗೋಗಿ ನಾನು ಬಿಕಾರಿ. ಹೌದು, ಏನ್ ಓದಿದ್ಯಾ? M.Com. M.Com. ಯಾಕೆ, ಇದರಿಂದ ಏನಾದ್ರು ಪ್ರಾಬ್ಲಮ್? ಇಲ್ಲಪ್ಪ, ನಿನಗೇನ್ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದೆಲ್ಲ ನನಗೇನೆ. ಹಲೋ ಹಲೋ ಹಲೋ. ಬಾಪ ಇಂದ್ರ, ಅವರು ದೇವಸ್ಥಾನಕ್ಕೆ ಹೋದ್ರು. ತಿಂಡಿ ತಿನ್ಕೊಂಡು ನಿನ್ನೂ ದೇವಸ್ಥಾನಕ್ಕೆ ಬರಕ್ ಹೇಳಿದ್ದಾರೆ. ಸರಿನಮ್ಮ. ಬಾಪ. ಇವಳು ನನ್ ಚಿಕ್ಕ ಮಗಳು, ಹೆಸರು ಪೂಜಾ. ಯಾರು ಮಾತಾಡಿದ್ರು ಕೇಳ್ಸಲ್ಲ, ಮಾತಾಡಕ್ಕೂ ಬರಲ್ಲ. ಆ ದೇವ್ರು ಮಾತ್ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದ್ ಕೊರತೆ ಬಿಟ್ರೆ ಇವಳಿಗೆ ಜ್ಞಾಪಕ ಶಕ್ತಿ ತುಂಬಾ ಜಾಸ್ತಿ. 1 ತಿಂಗಳ ಹಿಂದೆ ನಾನು ಯಾವ ಸೀರೆ ಉಟ್ಕೊಂಡಿದ್ದೆ ಅಂತ ಇವತ್ತು ಕೇಳಿದ್ರು ಜ್ಞಾಪಿಸ್ಕೊಂಡು ಹೇಳ್ತಾಳೆ. ತಲೆ ತುಂಬಾ ಬುದ್ಧಿ ಇದಕ್ಕೆ. ಇವಳಿಗೆ ಇವಳದ್ದೇ ಆದ ಪ್ರಪಂಚ, ಇವಳದ್ದೇ ಅದು ಒಂದು ಭಾಷೆ. ಇವಳ ಭಾಷೆ ಸರಿಯಾಗಿ ಅರ್ಥ ಆಗೋದು ಇವಳ ಅಕ್ಕನಿಗೆ ಮಾತ್ರನೇ. ಇವತ್ತೇನೋ ಅಕ್ಕನ ಜೊತೆ ಜಗಳ ಆಡಿ ಮುನಿಸ್ಕೊಂಡು ಇಲ್ಲಿ ಬಂದು ಕೂತಿದ್ದಾಳೆ. ನೀ ಬಾಪ್ಪ.
ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಅಕ್ಕ ಹೊಡೆದ್ಬಿಟ್ರಾ? ನೀನು ಏನ್ ತಪ್ಪು ಮಾಡ್ದೆ? ನೀನು ಏನು ತಪ್ಪು ಮಾಡ್ಲಿಲ್ವಾ? ದೇವ್ರು ಅಕ್ಕನ್ನ ಹೊಡಿತಾರೆ ನಿಜವಾಗಿ. ಏನಪ್ಪ ಇವಳ ಭಾಷೆ ನಿನಗ್ ಗೊತ್ತಾಗತ್ತಾ? ಯಾವಾಗ್ಲೂ ಸ್ವಲ್ಪ ಕಲ್ತಿದ್ದು. ಒಳ್ಳೇದಾಯ್ತು ಬಿಡು, ಅವಳಿಗೊಬ್ಬ ಫ್ರೆಂಡ್ ಸಿಕ್ಕಾಗಾಯ್ತು. ಬಾಪ, ತಿಂಡಿ ರೆಡಿ ಇದೆ. ನೀನ್ ತಿಂಡಿ ತಿಂದ? ಸಾಕಮ್ಮ. ಯಾಕಪ್ಪ ಸಂಕೋಚ ಪಟ್ಕೊಳ್ದೆ ತಿನ್ನು. ಅಯ್ಯೋ ನೀರೇ ಇಟ್ಟಿಲ್ಲ, ಒಂದ್ ನಿಮಿಷ ಬಂದೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಣ್ಣು. ಹಲೋ, ಏನ್ ಕೆಂಡಲ್ಲ? ಇಲ್ಲ, ಬಿಕ್ಕಳಿಕೆ. ಇದು ನೀರು, ಈಗ ಬಿಕ್ಕಳಿಕೆ ಬರಲ್ಲ. ಸಾಕು ಸಾಕು. ಯಾಕೆ ಇಷ್ಟ ಆಗ್ಲಿಲ್ವಾ? ಅಮ್ಮ, ಇಡ್ಲಿ ಇಷ್ಟ ಆಗಿಲ್ವಂತೆ. ಇಲ್ಲ ಇಲ್ಲ, ಇಷ್ಟ ಆಯ್ತು. ತಿನ್ನು ತಿನ್ನು. ಇದ್ರ ಹಿಂದೆ ಬಿಸಿ ಬಿಸಿಯಾಗಿ 10 ದೋಸೆ ಬರ್ತಾ ಇದೆ, ಅದು ಬೆಣ್ಣೆ ದೋಸೆ. ಯಾಕೆ ತಿನ್ನಲ್ವಾ? ತಿಂತೀನಿ. ನಾದವೇ ಗಂಟೆಯ ನಾದವೇ, ನಾದದಿ ಹೊರಹೊಮ್ಮೋ ಸ್ವರವೇ, ಹೇಳೋ ತಾಯೇ ಶಾರದೆ, ಹೇಳದೆ ಹೋಗಬೇಡ ನಿಲ್ಲೆ ನಿಲ್ಲೆ ಶಾರದೆ. ಹೆಸರಿರೋದ್ ಕರಿಯೋದಲ್ದಲೆ ನಿಲ್ಲೆ ನಿಲ್ಲೆ ಅಂತ ಬೇರೆ ಹೇಳ್ತೀಯ. ತೆಂಗಿನಕಾಯಿ ತಗದ್ ಬಿಟ್ಟ ಅಂದ್ರೆ ತಲೆ 2 ಹೋಳಾಗ್ಬೇಕು. ಅಯ್ಯೋ ಪುಣ್ಯಾತ್ಗೀತೆ, ದೇವಸ್ಥಾನದಲ್ಲಿ ದೇವರಾಡಕ್ಕೂ ಬಿಡಲ್ವಲ್ಲಪ್ಪ. ನಮಸ್ಕಾರ. ಬಿಕಾಮ್ ಅಂತ ಸುಳ್ಳು ಹೇಳಿದಿಕ್ಕೇನೆ ನನಗೆ ಗಂಟೆ ಹೊಡಿಯಕ್ ಬಿಟ್ಟವ್ರೆ. ಇವನ್ ಎಂ.ಕಾಮ್ ಅಂತ ಬಂದವ್ನೆ, ಇವನ್ ಏನ್ ಹೊಡಿಯಕ್ ಬಿಡ್ತಾರ? ಹೇಳಿದ್ನಲ್ಲ, ಕೆಲಸ ಮುಗಿಸಿದ್ರೆ. ಮುಗಿಸಿದೀನಿ ಶಾಸ್ತ್ರಿಗಳೇ. ನಮಸ್ಕಾರ ಶಾಸ್ತ್ರಿಗಳೇ. ಪಾಪ ಇಂದ್ರ, ರಾಹು ಕಾಲ ಆರಂಭ ಆಗೋದಕ್ಕೆ ಮುಂಚೆ ದೇವಸ್ಥಾನದ ಕೀ ನಾನು ನಿನಗೆ ಕೊಡ್ತೀನಿ. ದೇವ್ರ ಹೆಸರು ಹೇಳಿ ಕೆಲಸ ಶುರು ಮಾಡು. ಕೃಷ್ಣ ಶಾಸ್ತ್ರಿಗಳೇ, ಬನ್ನಿ ಇಲ್ಲಿ. ಬಂದೆ. ये मंदिर बहुत सुंदर है। तुम लोगों को भी पसंद आया? हाँ पापा। वेरी गुड, चलो चलो चलो। हम आपके कौन फैमिली ಬರ್ತಾಯಿತೆ? ಬರ್ಲಿ ಬರ್ಲಿ. नमस्ते बेटा। ನಮಸ್ತೆ. ये मंदिर का पंडित कौन है? ಕೋನ್ ಐಸಾ? ಅದು ಜಾತ್ರೆಯಲ್ಲಿ ದೇವಸ್ಥಾನದ ಹೊರಗಡೆ ಮಾರ್ತಾರೆ. नहीं बेटा। ಬಾಟ ಎಲ್ಲಮ್ಮ ಕೊಡ್ತಾರೆ, ಎಲ್ಲ ತಿಂಗಳ ಸಂಬಳ, ಅದ್ರಲ್ಲೂ ಅದು ಇದು ಅಂತ ಕಟ್ ಮಾಡ್ಕೊಡ್ತಾರೆ. वो कौन है? ಓ ಅವರು ರಾಮಶಾಸ್ತ್ರಿ. ರಾಮಶಾಸ್ತ್ರಿ. अच्छा रामा शास्त्री। ಹೌದೌದೌದು. मेरा बेटी का जन्मदिन है। हाँ। पंडित चाहिए। ಆ पूजा करना है, पूजा। ಪೂಜಾ ಕರಾನಾ ಹೇ. ಯಪ್ಪ, ಇರಿ ಒಂದ್ ನಿಮಿಷ ಹೇಳ್ತೀನಿ. ಏನಪ್ಪ ಇಂದ್ರ ಕುಮಾರ್, ಯಾರೋ ಹಿಂದಿ ಫ್ಯಾಮಿಲಿ ಬಂದವ್ರೆ, ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಬಾ ಬಾ. ಅದೇನು ಅಂತ ಕೇಳ್ಕೊಂಡ್ ಬರ್ತೀನಿ. ಆಯ್ತು. ಬಾ ಬಾ ಬಾ, ಇವತ್ತಾಯ್ತು ನಿಂಗೆ ಮರಿಯಪ್ಪ. नमस्ते। नमस्ते। हम साउथ इंडिया टूर पे आए हुए हैं। रास्ते में जाते वक्त ये सुंदर मंदिर दिखाई दिया। हाँ। आज मेरे बेटे का जन्मदिन है, इसलिए मंदिर में पूजा करने के लिए आए हैं। बहुत अच्छी बात है, आप हमारे मंदिर में हैं। हमको बहुत खुशी हुआ। आप बहुत अच्छे से हिंदी बात करता है। हिंदी तो हम बहुत पहले से ही जानते हैं। आपका नाम क्या है बेटा? पायल। बहुत प्यारा नाम है। What is the name of this place? श्रीरंगपट्टना। Who is the main god? लॉर्ड रंगनाथ स्वामी। हे बाबा। Good। चलिए चलिए पूजा करवाएंगे। चलो चलो चलो। अरे गेंडे, यहाँ पे क्या देख रहा है?
पूरा मंदिर साफ करके बेल मारते रहना बेल। ಹಿಂದಿ ಇಂಗ್ಲಿಷ್ ಎರಡೂ ಮಾತಾಡ್ತಾನಲ್ಲಪ್ಪ ಇವನು. ಎಲ್ರಿ ನಿಮ್ ಟೀಚರ್? ಬರ್ತಾರೆ, ನೀವ್ ತೆಗಿರಿ. ಓ ಬಾಮ, ನೆಕ್ಸ್ಟ್ ಟೈಮ್ ಬಾಮ, ಹೋಗಮ್ಮ ನೀನು. ಮೇಡಮ್ ಬಂದ್ರು. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಯ್ಯೋ, ನಿಮ್ ಮೇಡಮ್ ಫೋಟೋ ತೆಗೋಣ ಅಂದ್ರೆ ಆಪ್ತ ಮಿತ್ರದಲ್ಲಿ ನಾಗವಲ್ಲಿ ಇಲ್ವಾ, ಆ ಗೆಟಪ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ನಿಮಗ್ ದುಡ್ಡು ಬೇಕು ತಾನೆ? ನಮ್ ಮೇಡಮ್ ನಾಗಬಲಿ ಗೆಟಪ್ ಅಲ್ಲಿ ಫೋಟೋ ತೆಗೆಸ್ಕೋಬೇಕು ಅಂತಾನೆ ನಿಮ್ಮನ್ನ ಕರ್ಸಿರೋದು. ಹೌದಾ? ಹೋಗಿ ಹೋಗಿ. ಕ್ಯಾಮ್ರಾ ಕೊಡಪ್ಪ, ಕ್ಯಾಮ್ರಾ ಕೊಡಪ್ಪ ನಂದು. ಒಂದು ಏಯ್ ಕೊಡೋ 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 ಕ್ಯಾಮ್ರಾನ. ಕ್ಯಾಮ್ರಾ ಕೊಡಪ್ಪ. ಬಿಡ್ರಿ, ಯಾಕ್ರಿ ಇವ್ರು ನೋಡಿತಾ ಇದ್ದೀರಾ? ಸರ್, ಕ್ಯಾಮ್ರಾ ನಂದು. ಟೀಚರ್ಗೆ ಹೊಡೆದ್ಬಿಟ್ಟು ಕ್ಯಾಮ್ರಾ ಕಿತ್ಕೊಂಡ್ ಬಂದವನೆ, ಕೇಳಿದ್ರು ಕೊಡ್ತಾ ಇಲ್ಲ ನೋಡಿ ಸರ್. ನಿಮಗ್ ಬೇರೆ ಏನಾದ್ರು ಕೊಟ್ರೆ ಕ್ಯಾಮ್ರಾ ನನಗೆ ಕೊಡ್ತೀರಾ? ಟೀ ಬೇಕಾ ಅಣ್ಣ? ಒಂದ್ ಬಿಸಿ ಟೀ ಕೊಡಿ. ಏನ್ ನಡೀತಾ ಇದೆ? ಸ್ವಲ್ಪ ದಾರಿ ಬಿಡಿ. ನಿಮಗೆ ಇದನ್ನ ಕೊಡ್ತೀನಿ, ನೀವು ಅದನ್ನ ಕೊಡಿ. ತಗೊಳ್ಳಿ. ಸರಿಯಾಗಿದೆ, ನೋಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಇನ್ನೊಬ್ಬರ ಮೇಲೆ ಕೈ ಮಾಡಕ್ ಮುಂಚೆ ಯೋಚನೆ ಮಾಡ್ಬೇಕು. ಮನೆ ಹಾಳ, ಮುಖದ ಮೇಲೆ ಬಿಸಿ ಟೀ ಹಾಕ್ಬಿಟ್ಟಿರ್ಲೋ ನಿನ್ನ. ಅವ್ರಿಗೆ ಏಟ್ ತಿನ್ನೋದನ್ನ ತಪ್ಪಿಸ್ದೆ, ಟೀ ತರಿಸ್ಕೊಟ್ಟೆ. ಅದನ್ನೇ ಅರ್ಥ ಮಾಡ್ಕೊಳಕ್ ಆಗದೆ ಅವರು ನನ್ ಮುಖದ ಮೇಲೆ ಟೀ ಎಸ್ಬಿಟ್ರು. ಅವ್ರಿಗೆ ಅವ್ರು ಯಾರು ಏನು ಅಂತ ಗೊತ್ತಾಗ್ತಿಲ್ಲ. ಇನ್ ಒಳ್ಳೇದು ಕೆಟ್ಟದ್ದು ಹೇಗೆ ಅರ್ಥ ಆಗ್ಬೇಕು ಹೇಳಿ? ಅವ್ರು ಮಾಡೋ ತಪ್ಪು ತಪ್ಪೇ ಅಲ್ಲ. ಅದಕ್ಕೋಸ್ಕರ ನಾವು ಕೋಪ ಮಾಡ್ಕೊಂಡ್ರೆ ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ ಇರುತ್ತೆ ಹೇಳಿ? ಇವ್ರಿಲ್ಲೇ ಇರೋದ? ಹೌದು, ಇವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಹೀಗೆ ತಲೆಗಿಟ್ಟು ಅಲಿತಾ ಇರ್ತಾನೆ. ಅಗ್ರಹಾರದಲ್ಲಿ ಇಷ್ಟು ಜನ ಇದ್ದೀರಲ್ಲ, ಅವ್ರಿಗೇನಾದ್ರು ಸಹಾಯ ಮಾಡತ್ತಾನೆ? ಹೊತ್ತು ಹೊತ್ತಿಗೆ ಒಂದು ಊಟ ಕೇಳ್ತಾನೆ, ನಮ್ಮ ಆಕೆ ಬಡಿಸ್ತಿರ್ತಾನೆ. ಊಟ ಹಾಕಿದ್ರೆ ಸಾಕ? ಇನ್ನೇನ್ ಮಾಡಕ್ಕಾಗತ್ತೆ? ಏನ್ ಯಜಮಾನ್ರೆ, ವಯಸ್ಸಿಗೆ ಬಂದಿರೋ ಹುಡುಗ, ಅವ್ರ ಭವಿಷ್ಯದ ಬಗ್ಗೆ ಏನಾದ್ರು ಯೋಚನೆ ಮಾಡಿದಿರಾ? ಹೌದು ಹೌದು, ಇಡೀ ಅಗ್ರಹಾರದಲ್ಲಿ ಎಲ್ರಿಗೂ ಸಹಾಯಕನಾಗಿದ್ದ. ಪಾಪ ಅವನ ದುರ್ವಿಧಿ ಹೀಗಾಗ್ಬಿಟ್ಟ. ಡಾಕ್ಟರ್ ತೋರಿಸ್ಬೋದಲ್ಲ? ಖರ್ಚು ವೆಚ್ಚ ಏನು ಬೇಡ ಬಿಡಿ. ನಿಮ್ಗಾಗದೆ ಇದ್ರೆ ನಾನೇ ತೋರಿಸ್ತೀನಿ. ಮಕ್ಕಳದು ಊಟ ಆಯ್ತಾ? ಆಯ್ತು ಅಂದ್ರೆ ಚಿಕ್ಕೋಳಾಗ್ಲೇ ಮಲ್ಕೊಂಡಿದ್ದಾಳೆ. ಏನ್ರಿ ಯಾಕೆ ನಗ್ತಿದ್ದೀರಾ? ನಮ್ಮ ಅಗ್ರಹಾರದಲ್ಲಿ ಆ ಹುಚ್ಚಗೋಪಿ ಇದಾನಲ್ಲ, ಅವನಿವತ್ತು ನಮ್ಮ ಇಂದ್ರನ ಮುಖಕ್ಕೆ ಬಿಸಿ ಟೀ ಎರಚ್ಬಿಟ್ಟ ಕಣೆ. ಅಯ್ಯೋ ದೇವ್ರೆ. ಆದ್ರೆ ನಮ್ಮ ಇಂದ್ರ ಸ್ವಲ್ಪನೂ ಕೋಪ ಮಾಡ್ಕೊಳ್ಳದೆ ತಾಳ್ಮೆಯಿಂದ ಅಲ್ಲಿದ್ದವರಿಗೆಲ್ಲ ಒಂದು ಪ್ರಶ್ನೆ ಕೇಳ್ದ. ನೀವೆಲ್ಲ ಅವನಿಗೆ ಅನ್ನ ಹಾಕ್ತೀರಾ, ಆದ್ರೆ ನಿಮ್ಮಲ್ಲಿ ಯಾರಾದ್ರೂ ಅವನ ಜೀವನದ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಂತ. ಅಲ್ಲಿದ್ದವ್ರಿಗೆ ಯಾರಿಗೆ ಏನೂ ಹೊಳಿಲಿಲ್ಲ. ಅದನ್ನ ನೆನ್ಸ್ಕೊಂಡು ನಗ್ತಾ ಇದ್ದೆ. ಅವನಿಗೆ ಎಷ್ಟು ಭಾಷೆಗಳು ಬರುತ್ತೆ ಗೊತ್ತಾ? ಹಿಂದಿ, ಇಂಗ್ಲಿಷು, ಸಂಸ್ಕೃತ ಎಲ್ಲ ಭಾಷೆಗಳನ್ನ ನೀರು ಕುಡಿದಾಗ ಮಾತಾಡ್ತಾನೆ. ಹೌದು ರೀ, ಈಗಿನ ಕಾಲದಲ್ಲಿ ಇಷ್ಟು ಒಳ್ಳೆ ಹುಡುಗರು ಸಿಗೋದು ತುಂಬಾ ಅಪರೂಪ. ಅಕ್ಕಪಕ್ಕದವರು ಕೂಡ ಅವ್ನು ತುಂಬಾ ಒಳ್ಳೆಯವನು ಅಂತ ಮಾತಾಡ್ಕೋತಿರ್ತಾರೆ. ಲೇ ರಂಗ, ಬುದ್ಧಿ ಏನಪ್ಪ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ಹಾಗೆ ಉಜ್ಜಿದ್ರೆ ಮಸಿ ಹೋಗುತ್ತಾ? ಇಟ್ಕೆ ಪುಡಿ ಹಾಕಿ ಉಜ್ಜಿದ್ರೆ ತಾನೇ ಮಸಿ ಹೋಗೋದು. ಆಯ್ತು ಬಿಡಿ. ಅಯ್ಯೋ ದೇವ್ರೆ. ಬರಕ್ ಕೇಳಿದ್ರಂತೆ ಶಾಸ್ತ್ರಿಗಳೇ?
ಬಾವಿ ನೀರು ತುಂಬಾ ವಾಸನೆ ಬರ್ತಾ ಇದೆ. ಅದನ್ನು ಪಂಪ್ ಮಾಡಿ ಹೊರಗಡೆ ಹಾಕಿಸ್ಬೇಕು. ಯಾರಾದ್ರೂ ಆಳಿಗೆ ಹೇಳಿ ವ್ಯವಸ್ಥೆ ಮಾಡಿಸಪ್ಪ. ಹಾಗೆ ಈ ಬಿರುಕು, ಈ ಕಿತ್ತೋಗಿರೋದೆಲ್ಲನೂ ರಿಪೇರಿ ಮಾಡಿಸ್ಬೇಕು. ಮೇಸ್ತ್ರಿಗೆ ಹೇಳಿದ್ದೀನಿ, ಅವರು ಬರ್ತಾರೆ. ಏನೋ ಹಬ್ಬ ಹುಣ್ಣಿಮೆ ಜಾತ್ರೆಗೆ ಅಂತ ಒಂದಷ್ಟು ಜನ ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ. ಅವರು ಕೊಡೋ ಕಾಣಿಕೆ, ಮಂಗಳಾರತಿ ಕಾಸಿನಿಂದ ದೇವಸ್ಥಾನದ ಖರ್ಚು ವೆಚ್ಚ, ಬರೋ ರಿಪೇರಿ ಕೆಲಸ ಎಲ್ಲ ನಡಿಬೇಕು. ಅಪ್ಪ ಜಾನಕಿ, ಹಣ ತಂದೇನಮ್ಮ? ತಂದೆಪ್ಪ. ಕೊಡಿಲಿ. ರಾಮಶಾಸ್ತ್ರಿಗಳೇ, ಯಾರು ವರ್ಧಾನ? ಬಂದೇ ಇರೋ. ಇಂದ್ರ, ಇದ್ರಲ್ಲಿ 5,000 ರೂಪಾಯಿ ಇದೆ. ರಿಪೇರಿ ಕೆಲಸನೆಲ್ಲ ಮಾಡಿಸಿ ಸ್ವಲ್ಪ ಸುಣ್ಣ ಬಣ್ಣ ಹೊಡಿಸ್ಬಿಡಪ್ಪ. ಬರ್ತೀನಿ. ಬಂದೇ ಇರೋ. ಸರಿ ಬಾ ಹೋಗೋಣ. ಅಪ್ಪ ಬಂದ್ಬಿಡ್ತೀನಿ ಅಂದ್ರು. ಅವ್ರು ಎಲ್ಲಿ ಬರ್ತಾರೆ? ಅರ್ಧ ಗಂಟೆ ಕೊರಿದೆ ಬರಲ್ಲ. ಬಾ ನನ್ ಜೊತೆ ಬಾ. ನೋಡಿ, ಇದನ್ನ ಹೇಗ್ ರಿಪೇರಿ ಮಾಡಿಸ್ದೆ ಬಿಟ್ಟಿದ್ದಾರೆ ಅಂತ. ಇದನ್ನು ಸ್ವಲ್ಪ ರಿಪೇರಿ ಮಾಡಿಸ್ಬಿಡಿ. ಇಲ್ಲಿಂದ ಗೋಪುರಕ್ಕೆ ಹೋಗಕ್ ಮೆಟ್ಲಿವೆ, ಎಲ್ಲ ಹಾಳಾಗಿದೆ. ನೀವಾದ್ರೂ ಸ್ವಲ್ಪ ರಿಪೇರಿ ಮಾಡಿಸ್ಬಿಡಿ. ಇದನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗ್ ತೋರಿಸ್ತೀನಿ, ಬನ್ನಿ. ನೋಡಿ, ಅಲ್ಲಿ 5ನೇ ಮಹಡಿ ಇದೆಯಲ್ಲ, ಅಲ್ಲಿ ಮೊದ್ಲೆಲ್ಲ ನಾವು ದೀಪ ಹಚ್ತಾ ಇದ್ವಿ. ಅದನ್ನ ನಮ್ಮ ಅಗ್ರಹಾರದಿಂದ ನೋಡಿದ್ರೆ ಗೋಪುರಕ್ಕೆ ಬೊಟ್ಟಿಟ್ಟಾಗಿ ಸುಂದರವಾಗಿ ಕಾಣಿಸ್ತಾ ಇತ್ತು. ಆದ್ರೆ 4-5 ವರ್ಷಗಳಿಂದ ಮೆಟ್ಲು ಸರಿ ಇಲ್ಲ ಅಂತ ಯಾರು ದೀಪನೇ ಹಚ್ತಾ ಇಲ್ಲ. ಗೋಪುರ ಕಳೆನೆ ಕಳ್ಕೊಂಡಿದೆ. ಏನಮ್ಮ ಜಾನಕಿ ಅದು? ಏನಿಲ್ಲಪ್ಪ, ಹಾಗೆ ಗೋಪುರದ ಮೆಟ್ಲುಗಳನ್ನು ಸರಿ ಮಾಡಿಸಿ ಅಂತ ಹೇಳ್ತಾ ಇದ್ದೆ. ಇಲ್ಲಮ್ಮ, ಮೆಟ್ಲುಗಳನ್ನೆಲ್ಲ ರಿಪೇರಿ ಮಾಡ್ಸಕ್ ಆಗೋಲ್ಲ. ಅದಕ್ಕೆ ಕೈ ಹಾಕಿದ್ರೆ ಖರ್ಚು ತುಂಬಾ ಜಾಸ್ತಿ ಬರುತ್ತೆ. ಮುಜರಾ ಇಲಾಖೆಗೆ ಅರ್ಜಿ ಕೊಟ್ರೆ ಅವ್ರು ಫಂಡ್ ಕೊಡ್ತಾರಲ್ಲ. ನಮ್ಮ ದೇವಸ್ಥಾನಕ್ಕೆ ಯಾರ ಕೈಯಿಂದನೂ ಏನೂ ಇಸ್ಕೊಳಂಗಿಲ್ಲಪ್ಪ. ಇಂದ್ರ, ನಮ್ಮ ದೇವಸ್ಥಾನಕ್ಕೆ ಸೇರಿದ 10 ಅಂಗಡಿಗಳಿವೆಯಪ್ಪ. ಅವರೆಲ್ಲ ಸರಿಯಾಗಿ ಬಾಡಿಗೆ ಕೊಟ್ಟು ಬಿಟ್ರೆ ನಮ್ಮ ದೇವಸ್ಥಾನನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದಪ್ಪ. ಅಂದ್ರೆ ಬಾಡಿಗೆ ಯಾರು ಕೊಡ್ತಾ ಇಲ್ವಾ? ಈಗ 4 ವರ್ಷಕ್ಕೆ ಮುಂಚೆ ಆಕ್ಷನ್ ಅಲ್ಲಿ ತಗೊಂಡವರು ಸರಿಯಾಗಿ ಬಾಡಿಗೆ ಕೊಡ್ತಾ ಇದ್ರು. ಆಮೇಲೆ ಕೈಯಿಂದ ಕೈಗೆ ಬದಲಾಗಿ ಬಾಡಿಗೆ ಕೊಡೋದನ್ನೇ ನಿಲ್ಲಿಸ್ಬಿಟ್ರು. ಬಾಡಿಗೆ ಕೇಳಿದ್ರೆ ನಾನು ಆ ಪಾರ್ಟಿಗೆ ಸೇರಿದವನು, ಈ ಪಾರ್ಟಿಗೆ ಸೇರಿದವನು ಅಂತ ನನ್ನನ್ನೇ ದಬಾಯಿಸ್ಬಿಡ್ತಾರೆ. ಮೊದಲೆಲ್ಲ ಮನುಷ್ಯನ ಯಾಮರಿಸ್ತಿದ್ದ. ಈಗ ಆ ದೇವರನ್ನೇ ಯಾಮರ್ಸಕ್ ಶುರು ಮಾಡಿಬಿಟ್ಟಿದ್ದಾರೆ. ಹಲೋ, ನಾನು ಇಂದ್ರ ಮಾತಾಡ್ತೇನೆ. ಏನೆಲ್ಲ ಹೀಗ್ ನೋಡ್ತಿದಾರ? ಬನ್ರಿ ಇಲ್ಲಿ ಬೇಗ. ಏನೇ ಅದು? ಅಯ್ಯೋ ಬೇಗ ಬನ್ರಿ. ಯಾಕೆ ಹಾಕೊಳ್ತಾ ಇದೀಯಾ? ಏನಾಯ್ತಮ್ಮ? ಅಲ್ಲಿ ನೋಡ್ರಿ. ನಮ್ಮ ಅಗ್ರಹಾರದ ಹುಡುಗರಿಗೆ ಜವಾಬ್ದಾರಿ ಬಂದ್ಬಿಟ್ಟಿದೆ. ಗೋಪುರದ ಮೇಲೆ ದೀಪ ಹಚ್ಚಿದ್ದಾರೆ. ಆಗ ಅವರು ಹಚ್ಚಿದ್ದಲ್ವೇ ಶ್ರೀಮತಿ? ನಮ್ಮ ಜಾನಕಿ ಇಂದ್ರನ ಹತ್ರ ಹೇಳ್ತಿದ್ರು ದೇವಸ್ಥಾನದ ಗೋಪುರಕ್ಕೆ ದೀಪ ಹಚ್ಚಬೇಕು ಅಂತ. ಬಹುಶಃ ಇಂದ್ರನೇ ಗೋಪುರಕ್ಕೆ ದೀಪ ಹಚ್ಚಿ ಇಡೀ ನಮ್ಮ ಅಗ್ರಹಾರಕ್ಕೆ ಬೆಳಕಾಗಿದ್ದಾನೆ ಕಣೆ.
ಆಕಾಶನೇ ಆಧಾರ ಬಾಳಿನ ಏರಿಗೆ ನೀನೆ ಆಧಾರ ನೀರಿಗೆ ಇಲ್ಲವೇ ಇಲ್ಲ ಆಕಾರ ಪ್ರೀತಿಯು ಹಾಗೆಯೇ ಅಲ್ಲವೆಂದಿರ ಭೂಮಿಗೆ ಅಪರೂಪ ನಮ್ಮ ಈ ಸಲ್ಲಾಪ ಎಲ್ಲವ ಮೀರಿ ನಿಲ್ಲೋ ದೈವ ಪ್ರೇಮ ಎಲ್ಲ ದೇವರ ರೂಪವೂ ನೀನೇ ರಾಜ ನಿನ್ನಾಣೆ ರಾಜ ನಿನ್ನಾಣೆ ನಾನು ನಿಂಗೇನೆ ನೀನು ನಂಗೇನೆ ಪ್ರೀತಿಗೆ ನಾವೇ ತಾನೇ ಸಂಕೇತ ಬಾವುಟ ಏನಿದೆ ಹೇಳು ನೀ ಹೇಳು ಬಾಳಿಗೆ ಪ್ರೀತಿ ಒಂದೇ ಸಂಗೀತ ಒಲವಿಗೆ ಸರಿಗಮ ಯಾಕೆ ನೀ ಹೇಳು ನಮ್ಮ ಈ ಅಧ್ಯಾಯ ಆಗಲು ಮಾಧುರ್ಯ ಪ್ರೇಮದ ಜೇನ ಬಿಂದು ಬೇಕೇ ಬೇಕು ನನ್ನ ಜೀವದ ಕಲ್ಪನಾ ನೀನೇ ರಾಜ ನಿನ್ನಾಣೆ ರಾಜ ನಿನ್ನಾಣೆ ನಾನು ನಿಂಗೇನೆ ನೀನು ನಂಗೇನೆ ಕಣ್ಣಾಡಿ ಆಣೆ ಆಣೆಯ ಮೇಲಾಣೆ ಈ ಬಾಳಲ್ಲಿ ಬೆಳಕಾಣದೆ ನನ್ನಾಣೆ ಮೇಲೆ ಆಣೆ ಉಜ್ಜನೆ ನೀ ನನಗಾಗಿ ಬರಬಾರದೆ ತಗೊಳ್ಳಿ ಎಷ್ಟಪ್ಪ 20 ರೂಪಾಯಿ ತಗೋ ಸರಿ ನಡಿಯಮ್ಮ ಇನ್ಮೇಲೆ ಸರಿಯಾಗಿ ವಸೂಲಿ ಮಾಡಿ ಕೊಟ್ಬಿಡೋಣ. ಸರಿ, ಹಾಗೆ ಮಾಡಿದ್ರೆ ಆಯ್ತು. ಆಗೋ ರಾಮಶಾಸ್ತ್ರಿಗಳು. ರಾಮಶಾಸ್ತ್ರಗಳೇ, ಏನಪ್ಪ ಕಾಂತ ನಿಮ್ಮನೆ ಕಡೆನೆ ಹೊರಟಿದ್ವಿ ನಿಮ್ಮನ್ನ ನೋಡೋಣ ಅಂತ. ಏನು ವಿಷಯ? 5 ವರ್ಷದಿಂದ ಬಾಡಿಗೆ ಕೊಟ್ಟಿಲ್ವಲ್ಲ, ಅದನ್ನ ಕೊಡೋಕೆ ಅಂತ. ಎಲ್ಲಾ ಅಂಗಡಿ ಬಾಡಿಗೆನೂ ಒಟ್ಟಿಗೆ ಇದ್ರಲ್ಲಿದೆ. ದಯವಿಟ್ಟು ಕ್ಷಮಿಸಿ, ಇನ್ಮೇಲೆ ಈ ರೀತಿ ತಪ್ಪು ನೋಡಿಯಲ್ಲ. ದೇವಸ್ಥಾನದ ಏನೇ ಕೆಲಸ ಇದ್ರು ಹೇಳಿ ಕಳಿಸಿ, ನಾವು ಬಂದ್ ಮಾಡ್ತೀವಿ. ಇನ್ಮೇಲೆ ತಿಂಗಳ ಅಂಗಡಿ ಬಾಡಿಗೆ ಎಲ್ಲ ನಾವೇ ವಸೂಲಿ ಮಾಡಿ ನಿಮ್ಮ ಮನೆಗೆ ತಂದು ಕೊಡ್ತೀವಿ. ತಗೊಳ್ಳಿ ಇದನ್ನ. ದೇವ್ರು ನಿಮಗೆ ಒಳ್ಳೇದು ಮಾಡ್ಲಪ್ಪ. ಬರ್ತೀನಿ. ಹೇಗಪ್ಪ ಇದೆಲ್ಲ? ಗೊತ್ತಿಲ್ಲಮ್ಮ, ಒಂದೇ ರಾತ್ರಿಯಲ್ಲಿ ಇವ್ರ ಮನಸ್ಸು ಹೇಗೆ ಬದಲಾಯ್ತು ಅಂತ. ನೋಡಿ, ಮೊದಲು ಎಲ್ಲ ಬಾವಿ ಕೆಲಸ ಶ್ರೀರಂಗನ ಮಹಿಮೆ. ಆಯ್ತಣ್ಣ, ಬೇಗ ಆಗ್ಬೇಕು. ನೀವು ಹೋಗ್ತಾರೆ. ಸರಿ. ನಿನ್ನೆ ತಾನೇ ಬಾಡಿಗೆ ವಿಚಾರ ಮಾತಾಡಿದೀವಿ. ಅದೇನು ಬಾಯಿ ಹರಿಕೆನೋ ಏನೋ ನಿಂದು. ಇಡೀ 5 ವರ್ಷ ಬಾಕಿದ್ದ ಬಾಡಿಗೆನ ಒಟ್ಟಿಗೆ ತಂದು ಕೊಟ್ಟು ಬಿಟ್ರು. ನನಗಂತೂ ತುಂಬಾ ಆಶ್ಚರ್ಯವಾಗಿದೆ. ಇನ್ನು ಮೇಲೆ ದೇವಸ್ಥಾನದ ಯಾವುದೇ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ಲ ಕೆಲಸನೂ ಅದ್ಧೂರಿಯಾಗಿ ಮಾಡೋಣ. ಬಂದೆ, 1-2 ನಿಮಿಷ ಹೋಗ್ಬಿಟ್ಟು ಬಂದ್ಬಿಡ್ತೀನಮ್ಮ. ಆಯ್ತಪ್ಪ. ಯಾರವರು? ಯಾರು? ಆ ಕಾರ್ ಹತ್ರ ಇರೋರು. ಗೊತ್ತಿಲ್ಲ. ಅವರು ನಿಮ್ಮನ್ನೇ ನೋಡ್ತಾ ಇದ್ರು, ನೀವು ಅವರನ್ನೇ ನೋಡ್ತಾ ಇದ್ರಿ. ಗೊತ್ತಿಲ್ಲ. ಸರಿ ಬಿಡಿ. ಇಂದ್ರ, ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಗೋಪುರದ ಮೇಲೆ ದೀಪ ಹಚ್ಚಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಮೆಲ್ರಿಗೂ ಬಹಳ ಸಂತೋಷ ಆಯ್ತು. ನೀವೆಲ್ರ ಮನ್ಸಿನಲ್ಲೂ
ದೀಪವಾಗಿ ಉಳಿದು ಬಿಟ್ರೆ ಜಾನಕಿ ಬಂದೆಪ್ಪ, ಆಮೇಲೆ ದೇವಸ್ಥಾನದಲ್ಲಿ ಸಿಗ್ತೀನಿ. ರಂಗ ವಿಠಲ ಪಾಂಡುರಂಗ. ತಂದೆ. ಮಗನೇ ಯಾ ಏನಿದು? 10 rupees. ಹರಕೆ ಆದ್ರೆ ಉಂಡಿಗಾಕು, ದಕ್ಷಿಣೆ ಆದ್ರೆ ತಟ್ಟೆಗಾಕು. ನನಗೆ ಯಾಕಪ್ಪ ಕೊಡ್ತೀಯ ನೀನು? ಟಿಪ್ಸ್ ಮ್ಯಾನ್. ಟಿಪ್ಸಾ? ಯಾ ನನಗೆ ಯಾಕೋ ಟಿಪ್ಸ್? ನಾನೇನ್ ಲಾಡ್ಜ್ ಅಲ್ಲಿ ರೂಮ್ ಬಾಯ ಇಲ್ಲ ಹೋಟ್ಲಲ್ಲಿ ಸಪ್ಲೈಯರ? ಅದಕ್ಕೆ ಯಾಕೆ ಗುರು ಕೋಪ ಮಾಡ್ಕೊಂತೀಯ? ನನ್ಗೊಂದ್ ಸ್ಮಾಲ್ ಹೆಲ್ಪ್ ಮಾಡ್ಬಿಡು. ಸರಿಯಾಗಿ 3 ಗಂಟೆಗೆ 4 ಗಂಟೆ ಬರ್ಸ್ಬಿಟ್ರೆ ಸಾಕು, ನನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗ್ಬಿಡುತ್ತೆ. 3 ಗಂಟೆ 4 ಗಂಟೆ ಪ್ರಾಬ್ಲಮ್ ನನ್ಗೊಂದು ಅರ್ಥ ಆಗ್ತಿಲ್ವೇ? ಹೇಳ್ತೀನಿ. ನನ್ ಲವರು ಟೈಪ್ ರೈಟಿಂಗ್ ಕ್ಲಾಸ್ ಹೋಗಿದ್ದಾಳೆ. 3 ಗಂಟೆಗೆ ಅವಳು ಕ್ಲಾಸ್ ಬಿಡುತ್ತೆ. ತಾವು ನಾರ್ಮಲ್ ಆಗಿ ಗಂಟೆನ ಬಾರಿಸಿದ್ರೆ ನಾನಿಲ್ಲಿರೋದು ಅವಳು ಗೊತ್ತಾಗಲ್ಲ, ಅವಳು ಬರಲ್ಲ. ಅದಕ್ಕೆ ನೀವು ಸರಿಯಾಗಿ 3 ಗಂಟೆಗೆ 4 ಗಂಟೆ ಬಾರಿಸ್ಬಿಟ್ರೆ ನಾನು ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಅವಳು ಗೊತ್ತಾಗತ್ತೆ. ಆಗ ಅವಳು ಸರಿಯಾದ ಟೈಮ್ಗೆ ಇಲ್ಲಿಗೆ ಬರ್ತಾಳೆ. ಆಗ ನಾವಿಬ್ರು ದೇವಸ್ಥಾನ ಹಿಂದಗಡೆ ಸೇರ್ಕೊಂಡು ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಕ್ ಬಂದೆ. ಈಗ ಸರಿಯಾಗಿ 3 ಗಂಟೆ 4 ಗಂಟೆ ಬರ್ಸ್ಬಿಡು. ಟೇಕ್ ಇಟ್ 10 rupees. ನಿನ್ನ ಹೆಸರೇನು? ಸಂದೀಪ. ಅವಳ ಹೆಸರು? ಸ್ವರೂಪ. ಸುದೀಪು ಸ್ವರೂಪಂಗೆಲ್ಲ ಈ ಗಂಟೆ ಬಾರ್ಸಲ್ಲ. ಮತ್ತೆ ಅದೇನಿದ್ರು ಈ ಗಂಟೆನೇ ಬಾರ್ಸೋದು. ನನ್ನ ಮಗನೇ ಏನು ತಪ್ಪು ಮಾಡ್ದೇನೆ ಗುಮಾಸ್ತನ್ ಕೆಲ್ಸದಿಂದ ಗಂಟೆ ಹೊಡೆ ಕೆಲ್ಸಕ್ಕೆ ಬಂದಿದ್ದೀನಿ. ಈಗ ನನ್ ಕೈಲಿ ತಪ್ಪು ಮಾಡಿಸ್ಬಿಟ್ಟು ಈ ಕೆಲ್ಸನ ಓಡ್ಸಕ್ ಬಂದಿದ್ಯಾ? ಎಲ್ರು ಇಮೇಲು ಇಂಟರ್ನೆಟ್ ಅಲ್ಲಿ ಲವ್ ಮಾಡಿದ್ರೆ ನೀನು ಗಂಟೆ, ಅದು ದೇವಸ್ಥಾನದ ಗಂಟೆ. ದೇವಸ್ಥಾನದ ಗಂಟೆನ ಏನಂತ ತಿಳ್ಕೊಂಡಿದ್ಯೋ? ನಾವಿಬ್ರು ಅಮರ ಪ್ರೇಮಿಗಳು. ಅಮರ ಪ್ರೇಮಿ? ಅದು ದೇವಸ್ಥಾನದ ಹಿಂದೆ. ಹುಡುಗರು ದೇವಸ್ಥಾನಕ್ಕೆ ಬರದೆ ಹುಡುಗಿನ ಲವ್ ಮಾಡಕ್ಕೆ. ಈ ದೇವಸ್ಥಾನ ಅಲ್ದಿದ್ರೆ ಇನ್ನೊಂದು ದೇವಸ್ಥಾನ ಚೆನ್ನಾಗಿ ತಿಳ್ಕೊಳ್ಳೋ. ಇನ್ನೊಂದ್ಸಲಿ ಪ್ರೀತಿ ಪ್ರೇಮ ಅಂತ ಹುಡುಗಿರ್ಗ್ ಲೈನ್ ಹಾಕಕ್ ದೇವಸ್ಥಾನಕ್ ಬರ್ಬೇಕು. ನನ್ನ ಮಕ್ಕಳ ಒಬ್ಬೊಬ್ಬನಿಗೂ ಕಾಲು ಕಾಲು ಮುರಿದಾಕ್ಬಿಡ್ತೀನಿ. ಹುಷಾರ್. ರಂಗ ವಿಠಲ. ಏನಪ್ಪ ಇನ್ನು ಇಲ್ಲೇ ಕೂತಿದ್ಯಾ? ನೋಡಲ್ಲ ಕೆಲ್ಸ ಏನಾಯ್ತು? ನೀನೇನಣ್ಣ ಇನ್ನು ಇದನ್ನೇ ಮಾಡ್ತಾ ಕೂತಿದ್ಯಾ? ಬೇಗ ನಲ್ಲಿ ಕೆಲ್ಸ ನೋಡ್ಬಾರ್ದಾ? ಏನು ಏನಪ್ಪ? ಎಲ್ಲಿಗೆ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ? ಎಲ್ಲಿಗಪ್ಪ? ಯಾಕೆ ಮನೆಗೆ ಹೋಗ್ಲಿಲ್ವಾ? ಅಕ್ಕನ್ನ ಹಾಗೆಲ್ಲ ಅನ್ಬಾರ್ದು, ಗೊತ್ತಾಯ್ತಾ? ಏನಿದು? ಮಾರ್ಕ್ಸು ಸೂಪರ್. ನಾನು ಹೋಗಿ ಸ್ವೀಟ್ ತಗೊಂಡ್ಬರ್ತೀನಿ. ನಾನು ಹೋಗಿ ಸ್ವೀಟ್ ತಗೊಂಡ್ಬರ್ತೀನಿ. ನಾದಮಯ ಈ ಲೋಕವೆಲ್ಲ. ಇವಳಾಕಿ ಇಲ್ಲಿಗೆ ಬಂದವಳೆ. ಅದೇನ್ ಕೇಳೋಣ ಇದು. ಏನೇ ನಿಮ್ಮ ಅಪ್ಪನ್ ನೋಡಕ್ ಬಂದ? ಏನ್ ನೋಡ್ತಾಳು? ಅದ್ ಬೇಡ, ಇದ್ ಸಾಕು. ಏನೇ ನಿಮ್ ಫ್ಯಾಮಿಲಿಗೆ ಹೋಲ್ಸೇಲ್ ನೆಂಟ ಆಗ್ಬಿಟ್ ನಾವ್ನ? ಅಯ್ಯಪ್ಪ, ಏನದು ಸದ್ದು? ಇರುವೆ ಹೊಡಿತು. ಇರುವೆ ಹೊಡಿತು? ಇಲ್ಲ, ಕಡಿತು. ಇದು ಯಾರಮಯ್ಯ? ಇಲ್ಲೇನ್ ಮಾಡ್ತಿದ್ಯಾ? ಅಯ್ಯಯ್ಯೋ, ನೋಡ್ದೇನೆ ಹೇಗ್ ಗೊತ್ತಾಯ್ತು ನಿಮ್ಗೆ? ನೀನ್ ಇಲ್ಲಿಗೆ ಯಾಕೆ ಬಂದೆ?
ಇವತ್ತು ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ, ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮನೆ ಫಂಕ್ಷನ್ಗೆ ನನ್ನನ್ನು ಯಾಕೆ ಕರೀತಾ ಇದ್ಯಾ? ನಿಮ್ಮನ್ನ ನಮ್ಮನೆಯವ್ರು ಎಲ್ರು ಬೇರೆಯವರು ಅಂತ ತಿಳ್ಕೊಂಡಿಲ್ಲ, ನಮ್ಮನೇಲಿ ಒಬ್ರು ಅಂತ ತಿಳ್ಕೊಂಡಿದೀವಿ. ನೀವ್ ಮಾತ್ರ ದೂರ ದೂರ ಹೋಗ್ತೀರಾ, ಯಾಕೆ? ನನಗ್ ತುಂಬಾ ಕೆಲ್ಸ ಇದೆ, ನೀನ್ ಹೊರಡು. ನೀವಿದ್ದು ಬರ್ಲಿಲ್ಲ ಅಂದ್ರೆ ನಮ್ಮಮ್ಮ ತುಂಬಾ ಬೇಜಾರ್ ಮಾಡ್ಕೋತಾರೆ. ನೀವಿರ್ಲಿಲ್ಲ ಅಂತ ಸುಳ್ಳು ಹೇಳ್ಬಿಡ್ತೀನಿ. ನೀವೊಬ್ರೇ ಇಲ್ಲಿ ಸಂತೋಷವಾಗಿರಿ. ಕಷ್ಟಪಟ್ಟು ಸಂಪಾದನೆ ಮಾಡಿ ಯಾರಾದ್ರೂ ಮುಂದೆ ಬಂದ್ರೆ ಅಣ್ಣ ನಿನ್ ತಮ್ಮಯ್ಯ ಅಣ್ಣ. ಅಣ್ಣ ಬ್ಯಾಗ್ ಕೊಡೋಣ, ಅದ್ರಲ್ಲಿ ನನ್ ಸಂಬಳ ಇದೆ. ಅಣ್ಣ ಬ್ಯಾಗ್ ಕೊಡೋಣ. ನಾನು ಅದನ್ನ ತಗೊಂಡ್ ಮನೆಗೆ ಹೋಗ್ತಾ ಇದ್ರೆ ನನ್ ಮಕ್ಳು ಉಪವಾಸದಿಂದ ಸತ್ತೋಗ್ತಾರೆ. ದಯವಿಟ್ಟು ದಯವಿಟ್ಟು ನನ್ ಬ್ಯಾಗ್ ಕೊಟ್ಬಿಡಿ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್. ತೆಗೆದುಬಿಡ್ತೀನಿ. ಅಣ್ಣ ಅಣ್ಣ ನಿನ್ ತಮ್ಮಯ್ಯ ಬ್ಯಾಗ್ ಕೊಡೋಣ. ಇಂದ್ರ ಎಲ್ಲಿ ಕಾಣಿಸ್ತಾನೆ ಇಲ್ಲ? ನೀ ತಮ್ಗೆ ತಗೊಂಬ, ನೀರ್ ತರ್ಬೇಕು. ತರ್ಲೆ, ಹೇಳಿದ್ ಮಾತೆ ಕೇಳಲ್ಲ. ತಗೋ ತಮ್ಗೆ. ಮರಿದೆ ಇವತ್ತೇ ಆ ಕೆಲಸ ಮುಗಿಸ್ತಾ. ಆಯ್ತು. ಅಮ್ಮ ಅಲ್ಲಿ. ಇಂದ್ರ ಬಾಪ ಇಲ್ಲಿ. ಅಯ್ಯೋ ಇಷ್ಟೊತ್ತು ಎಲ್ಲಪ್ಪ ಹೋಗ್ಬಿಟ್ಟಿದೆ. ನಮ್ಮ ಯಜಮಾನ್ರು ನಿನ್ಗೋಸ್ಕರ ಕಾಯ್ತಾ ಇದಾರೆ. ಮೊದ್ಲು ಶರ್ಟ್ ಬಿಚ್ಚಿ ಕೆಳಗ್ ಹೋಗು. ಹೋಗಪ್ಪ, ನೀ ಬಾಮ ನನ್ ಜೊತೆ ಹೋಗಪ್ಪ. ಶರ್ಟ್ ಯಾಕೆ ಬಿಚ್ಚ ಕೇಳಿದ್ರು? ನಮ್ಮ ಅಪ್ಪನ ಜೊತೆಲಿ ಕುಸ್ತಿ ಆಡಕ್ಕೆ. ಇವತ್ತು ಉಪಕರ್ಮ, ಜನ್ವಾರ ಬದಲಾಯಿಸ್ಕೋಬೇಕಲ್ಲ, ಅದಕ್ಕೆ. ಹಾ ಇಲ್ಲಿ ಕೊಡಿ. ಅಯ್ಯೋ ಅಯ್ಯಯ್ಯೋ ಹಾಗಲ್ಲ, ಹೀಗೆ. ಸುಮಹಾತಂತೋ ಸುಪ್ರತಿಷ್ಠಿತಮಸ್ತು. ಹರಿಃ ಓಂ. ಬ್ರಹ್ಮ ವಿಷ್ಣು ಮಹೇಶ್ವರ ನಿರ್ಮಿತಂ ಬ್ರಹ್ಮಸೂತ್ರಕಂ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೆ ಅರ್ಹಂ ಪುರಸ್ತಾತ್ ಆಯುಷ್ಯಮಗ್ರಂ ಪ್ರತಿಮಂತ ಶುಕ್ರಂ ಯಜ್ಞೋಪವೀತಂ ಪರಮಸ್ತು ತೇಜಃ. ಓಂ ವೈಶ್ವನರಾಯ ವಿದ್ಮಹೇ ಲಾಲೀಲಾಯ ಧೀಮಹಿ तन्नो अग्नि प्रचोदयात् स्वाहा. तन्नो अग्नि प्रचोदयात् स्वाहा. ओम भूर्भुवः स्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् स्वाहा. ओम भूर्भुवः स्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् स्वाहा.
ಏನಾಯ್ತು ಹೇಳಪ್ಪ. ಅಯ್ಯೋ ಎದ್ದೇಳು ಎದ್ದೇಳು, ನೀವು ಮುಂದುವರಿಸಿ. ಓಂ ಭೂರ್ಭುವಃ ಶ್ರೀಮತಿ, ಕುಡಿಯಕ್ಕೆ ನೀರು ಕೊಡು ಬೇಗ ಬೇಗ. ಕೊಟ್ಟೆ ಕೊಟ್ಟೆ, ತಗೊಳ್ಳಿ ಕುಡಿಯಪ್ಪ. ಏನಾಯ್ತು? ಕಾಲೆ ಹೊಟ್ಟೆನಲ್ಲಿ ತುಂಬಾ ಹೊತ್ತು ಬೆಂಕಿ ಮುಂದೆ ಕೂತಿದ್ನಲ್ಲ, ಅದು ಇವನಿಗೆ ಆಗ ಬರಲ್ಲ ಅಂತ ಕಾಣಿಸುತ್ತೆ. ಟಬ್ಬಲ್ ಕೊಡಮ್ಮ, ಬೇಗ ಕೊಡು. ತಗೋ ಒರ್ಸ್ಕೊ. ನಮ್ಮ ಇಂದ್ರನಿಗೆ ಬೆಂಕಿ ಕಂಡ್ರೆ ಆಗಲ್ಲ ಅಂತ ಕಾಣಿಸುತ್ತೆ. ನಾನು ಅದನ್ನ ಗಮನಿಸ್ಲೇ ಇಲ್ಲ. ಆಮೇಲೆ ನೋಡ್ತೀನಿ ಮುಯ್ಯೆಲ್ಲ ಬೆವತ್ಕೊಂಡು ಏನ್ ಹಾಗೆ ನಡುಗ್ತಾ ಇದ್ದಾನೆ. ಅದಕ್ಕೆ ಭಯ ಪಟ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟೆ. ಸ್ವಲ್ಪ ಸುಧಾರಿಸ್ಕೊ. ಸಾಧಿಸಿ ಹರಿಯ ಪ್ರೀತಿಯ ಒಲವು, ಈ ಗುಲಾಬಿಯು ನಿನಗಾಗಿ, ಈ ಚಂದದ ಪರಿಮಳ ನಿನಗಾಗಿ. ಸಾಫ್ಟ್ ಕೇಳ. ತಗೋ, ನಿನಗೆ ಗುಲಾಬಿ ಅಂದ್ರೆ ಇಷ್ಟ ಅಲ್ವಾ? ನಂಗೆ ಗುಲಾಬಿ ಹೂ ಇಷ್ಟ ಇಲ್ಲ. ಯಾಕೋ? ನಂಗೆ ಪಕ್ಕದ ಮನೆ ರವಿ ಅಂದ್ರೆ ಇಷ್ಟ. ಯಾಕೋ? ಅವರು ಗವರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಾರೆ. ನಿನ್ ಹಾಗೆ ಗಂಟೆ ಬರ್ಸಲ್ಲ. ಒಂದಲ್ಲ ಒಂದ್ ದಿವಸ ನನ್ಗೂ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಅವಾಗ ಬಂದ್ ನೋಡ್ಕೊಂತೀನಿ ನಿನ್ನ. ನನ್ ಮದ್ವೆಗ್ ಬಂದ್ ನೋಡ್ಕೊ. ಊರಿಗೆ ಬಂದವಳು ನೀರಿಗೆ ಬರಕಿಲ್ವಾ? ಬತ್ತಿಯ ಹೋಗೆ. ನಿನ್ನೆ ಅವಳು ಗಂಡನ್ ಕಾಯಿಲೆ ವಾಸಿ ಆಗ್ಲಿ ಅಂತ ಮಂಡಿ ಪ್ರದಕ್ಷಿಣೆ ಆಗ್ತಾ ಇದ್ಲು. ಇವಳಕ್ಕೆ ಆಗ್ತಾವಳೆ ಕೇಳೇ ಬಿಡೋಣ. ಅಯ್ಯಪ್ಪ, ಇವ್ರು ಸಾಹಸನೆ ಬಿಡಪ್ಪ. ಇಲ್ಲೇನ್ ಮಾಡ್ತಾ ನಿಂತಿದ್ಯಾ? ಮಾಡ್ತಾ ನಿಂತಿಲ್ಲ, ನೋಡ್ತಾ ನಿಂತಿದ್ದೀನಿ. ಏನು? ಅಲ್ಲಿ ನೋಡು. ಅವ್ರ ಕಾಲಲ್ಲಿ ರಕ್ತ ಬರ್ತಾ ಇದೆ, ನೋಡ್ತಾ ನಿಂತಿದ್ಯಲ್ಲ, ಬೇಡ ಅಂತ ಹೇಳುತ್ತಾನೆ. ಜಾನಕಿ, ಜಾನಕಿ, ಏನಿದ್ ನೀನು ಹುಚ್ಚಾಟ? ಹುಚ್ಚಿಡ್ದಿದ್ಯಾ ನಿನ್ಗೆ? ಮಂಡಿಲ್ ರಕ್ತ ಬರ್ಸ್ಕೊಂಡು ಪ್ರದಕ್ಷಿಣೆ ಹಾಕಂತ ಕಷ್ಟ ನಿನ್ಗೇನ್ ಬಂದಿದೆ? ಕಷ್ಟ ನನಗಲ್ಲ, ನಿಮ್ಗೆ ಯಾವ ಕಷ್ಟನೂ ಬರಬಾರದು ಅಂತ. ನನಗೋಸ್ಕರ ಯಾರು ಕನಿಕರ ಪಡ್ಬೇಕಾಗಿಲ್ಲ. ನಿಮಗಿಲ್ದೇ ಇರಬಹುದು, ಆದ್ರೆ ನನಗಿದೆ. ನೀನ್ ಅನ್ಕೊಂಡಿರೋ ಹಾಗೆ ನನ್ ಮನ್ಸಲ್ಲಿ ಏನೂ ಇಲ್ಲ. ನಿಮ್ ಮನಸ್ಸಿನಲ್ಲಿ ಏನೂ ಇಲ್ಲ, ಆದ್ರೆ ನನ್ನ ಮನಸ್ಸಿನಲ್ಲಿ ನೀವ್ ಮಾತ್ರ ಇದ್ದೀರಾ. ಮುಂಚೆ ನನಗ್ ಗೊತ್ತಿದ್ದಿದ್ದು ಈ ದೇವಸ್ಥಾನ, ಈ ಅಗ್ರಹಾರ ಮಾತ್ರ. ಆದ್ರೆ ಈಗ ಕಣ್ಣು ಬಿಟ್ರೆ ಎದುರಿನಲ್ಲೂ, ಕಣ್ಣು ಮುಚ್ಚಿದ್ರೆ ಮನಸ್ಸಿನಲ್ಲೂ ನಿಮ್ ಮುಖ ಮಾತ್ರ ಕಾಣೋದು. ಮಂಡಿಗಚ್ಕೋ. ನೀವ್ ಕೊಟ್ಟಿರೋ ಔಷಧಿಯಿಂದ ನನ್ನ ದೇಹಕ್ಕಾಗಿರೋ ಗಾಯ ವಾಸಿ ಆಗಬಹುದು, ಆದ್ರೆ ನನ್ನ ಮನಸ್ಸಿಗಾಗಿರೋ ಗಾಯ ವಾಸಿ ಆಗಲ್ಲ ಇಂದ್ರ. ಅದನ್ನ ವಾಸಿ ಮಾಡೋ ಔಷಧಿ ನಿಮ್ ಮನಸ್ಸಿನಲ್ಲಿದೆ, ನಿಮ್ ನಿರ್ಧಾರದಲ್ಲಿದೆ. ನನಗೆ ನಿಮ್ಮಲ್ಲಿ ಇಷ್ಟ ಆಗಿದ್ದು ಈ ನಿಮ್ ಮೌನ. ಹಾಗಂತ ಯಾವ ವಿಷಯನೂ ಮಾತಾಡದೆ ಮೌನವಾಗಿ ಇದ್ದು ಬಿಡಬೇಡಿ. ನೀವ್ ನನ್ನವರಾಗೋದಕ್ಕೋಸ್ಕರ ನಾನು ಎಷ್ಟು ವರ್ಷಗಳು ಬೇಕಾದ್ರೂ ಕಾಯ್ತೀನಿ. ಹಾಗಾಗಲ್ಲ ಅಂತ ಗೊತ್ತಾದ್ರೆ ಆ ಕ್ಷಣನೇ ನಾನು ಜೀವಂತವಾಗಿರಲ್ಲ. Watch the flip side, feel the bass kick. Watch the flip side, cross the border. Watch the flip side, feel the bass kick. Push the tempo, yo, yo. Yo, Ramashastri! Mr. Ramashastri! ಯಾರದು?
ಕ್ಷಮಿಸಬೇಕು. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ಮುಜರಾಯಿ ಇಲಾಖೆಯವರ? ಪಂಚೆ ಉಟ್ಕೊಂಡು ಬೆಗ್ಗರ್ ತರ ಇದ್ದವನು ಸೂಟು ಬುಟ್ಟು ಹಾಕೊಂಡ್ ಬಂದ ತಕ್ಷಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಶ್ರೀಮತಿ, ಇವ್ರು ಯಾರು ಅಂತ ನಿನಗೇನಾದ್ರೂ ಗೊತ್ತಾ? ಅರೆ, ನಮ್ ಹುಚ್ಚಪ್ಪ. ಹಲೋ, ನಾಟ್ ಓನ್ಲಿ ಹುಚ್ಚಪ್ಪ, ಮೇಸ್ಟ್ರು ಹುಚ್ಚಪ್ಪ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಬೇಕು ರಾಮು. ಅದನ್ನ ಇಂಗ್ಲಿಷ್ ನಲ್ಲಿ ಹೇಳ್ದಲ್ಲೋ. ಯು ಅಂಡರ್ಸ್ಟ್ಯಾಂಡ್? ಏನ್ರಿ ಇದು? ಹೆದರ್ಕೋಬೇಡ. ಗೊತ್ತಾಯ್ತಪ್ಪ, ಗೊತ್ತಾಯ್ತು. ಟೇಕ್ ಇಟ್ ಮೈ ರೆಸಿಗ್ನೇಷನ್ ಲೆಟರ್. ಅಯ್ಯಯ್ಯ, ಕೈಲಿರೋ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಹೊಟ್ಟೆಗೇನಪ್ಪ ಮಾಡ್ತೀಯಾ? ಏನ್ ಭಾರಿ ಗನಂದಾರಿ ಕೆಲ್ಸ. ಗಂಟೆ ಬಾರ್ಸ್ಕೊಂಡು ನೀನ್ ಕೊಡೋ ಹಳ್ಸೋಗಿರೋ ಮೊಸರನ್ನ ತಿನ್ಕೊಂಡು ಸಾಯೋವರೆಗೂ ಇಲ್ಲೇ ಬಿದ್ದಿರ್ತಾರೆ. ನೆವರ್ ನೆವರ್ ರಾಮು. ಸರಿ, ಕೈನಲ್ಲೇನು ಕವರು? ದಿಸ್ ಈಸ್ ಮೈ ಅಪಾಯಿಂಟ್ಮೆಂಟ್ ಆರ್ಡರ್. ಗವರ್ಮೆಂಟ್ ಜಾಬ್ ರಾಮು. ಬಂದೆ. ಇದು ಒಳ್ಳೆ ಸುದ್ದಿ ತಾನೇ? ಇದು ಒಳ್ಳೆ ಸುದ್ದಿ ನನಗ್ ಮಾತ್ರ, ನಿಮ್ಗಲ್ಲ. ರೀ, ಇದ್ ಯಾಕೋ ಓವರ್ ಆಯ್ತು ಅನ್ನಿಸ್ತಿಲ್ಲ? ಏನೇನೇನ ಓವರ್? ಇನ್ಮೇಲೆ ನಾನೇನಿದ್ರು ಓವರ್. ಯಾಕಂದ್ರೆ ನಾನು ಗವರ್ಮೆಂಟ್ ಸರ್ವೆಂಟ್. ನನ್ ತಂಟೆಗೆ ಯಾರಾದ್ರೂ ಬಂದ್ರೆ ರೋಡಲ್ಲಿ ಸ್ಟ್ರೈಕ್ ಆಗುತ್ತೆ, ಬಸ್ ಬೆಂಕಿ ಬೀಳುತ್ತೆ, ಮನೆಗ್ ಕಲ್ ಬೀಳುತ್ತೆ. ಗವರ್ಮೆಂಟೇ ನನ್ ಜೋಬಲ್ಲಿದೆ ಗೊತ್ತಾ? ಏನ್ ಅದೃಷ್ಟನೋ ನಿಂದು. ಒಳ್ಳೆ ರಾಜ್ಕುಮಾರ್ ಅಂತಾರ ಇದ್ಯಾ? ತಗೋ, ನಿನ್ಗೆ ಅಂತ ಕ್ಯಾರೆಟ್ ಹಲ್ವಾ ಮಾಡಿದೀನಿ, ತಿನ್ನು. ಬ್ಯಾಕ್. ನಾನ್ ಗಂಟೆ ಹೊಡಿಬೇಕಾದ್ರೆ ನೀರಾನೆ ಅಂತಿದ್ದೆ. ಈಗ ಗವರ್ಮೆಂಟ್ ಕೆಲಸ ಸಿಕ್ತಿದ್ದಂಗೆ ರಾಜ್ಕುಮಾರ ಅಂತ ಪೂಸಿ ಹೊಡೆದು ನಿನ್ ಮೊಮ್ಮಗಳನ್ನ ಗಂಟಾಕಕ್ ನೋಡ್ತಾ ಇದ್ಯಾ? ಏಯ್ ವರ್ಲ್ಡ್, ಐ ಆಮ್ ಗೋಲ್ಡ್. ನನಗೆ ಹುಡುಗಿ ಕೊಡ್ಬೇಕು ಅಂತ ಕಾಶ್ಮೀರಿಂದ ಕನ್ಯಾಕುಮಾರಿ ಅವ್ರಿಗೂ ಕ್ಯೂ ನಿಂತವ್ರೆ. ಐ ಡೋಂಟ್ ಟಚ್ ಯುವರ್ ಮೊಮ್ಮಗಳ್ಸ್, ಯು ಡೋಂಟ್ ಟಚ್ ಮೀ. ನಾನ್ ಹೊಡೆದ್ ಗಂಟೆ ದೇವ್ರಿಗೆ ಕೇಳಿಸ್ತೋ ಇಲ್ಲೋ, ಆ ಗೌರ್ಮೆಂಟ್ಗಂತೂ ಕೇಳಿಸ್ತು. ಇಲ್ಲಿ ನೋಡಿ ನನ್ನ ಅಪಾಯಿಂಟ್ಮೆಂಟ್ ಆರ್ಡರ್. ಯಾರಾದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ www.hucha.com ಅಂತ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು. ಓಕೆ ರಾಮು, ಟೇಕ್ ಇಟ್ ಮೈ खाना अच्छा था? हाँ। दाल तुमको पसंद आई? बार बार यही पूछते हो। यूं ही मजाक किया, बैठो। अच्छा, आपका साउथ इंडिया ट्रिप कैसा था? ओ, बहुत अच्छा था। कितने दिन गए थे? 10 दिन के लिए गए थे। हाँ, लीजिए। हाँ, थैंक यू। अंकल हमारा टूर एल्बम देखिए ना। देखो। ब्यूटीफुल। ये हम्पे विरूपाक्ष टेम्पल है। बहुत अच्छा है। ये बेलूर चन्नकेशव टेम्पल। मालूम है जी। ये कौन सा टेम्पल है? ये श्रीरंगपट्टनम का रंगनाथ स्वामी टेम्पल है। इट्स वेरी ब्यूटीफुल। क्या बात है अमर? नथिंग। ये आदमी आपको मालूम है? हाँ, उन्हें वो टेम्पल में काम करता था। उसकी हिंदी बहुत अच्छी है। उसका नाम क्या है? उसका नाम मालूम नहीं। हाँ, एक फोटो मुझे चाहिए। बिल्कुल, ले लीजिए। थैंक यू। ಬಾಂಬೆನಲ್ಲಿ ಕೊಲೆ ಮಾಡಿ ಮೈಸೂರಲ್ಲಿ ತಲೆ ಬಸ್ಕೊಂಡಿದ್ಯಾ? ನಮಸ್ಕಾರ ಶೈಲರ್ ಸಾಹೇಬ್. ನಮಸ್ಕಾರ ಶಾಸ್ತ್ರಿಗಳೇ. ಏನ್ ಸ್ವಾಮಿ, ಇತ್ತೀಚೆಗೆ ನಮ್ಮ ದೇವಸ್ಥಾನದ ಕಡೆ ಬರೋದೇ ಅಪರೂಪ ಮಾಡ್ಕೊಂಡ್ಬಿಟ್ರಿ. ಎಲ್ಲಿ ಶಾಸ್ತ್ರಿಗಳೇ, ಮಂಗಳೂರಿಂದ ನಟೋರಿಯಸ್ ರೌಡಿಗಳನ್ನ ತಂದು ನಮ್ ಜೈಲಲ್ಲಿ ಹಾಕಿದ್ದಾರೆ. ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಬೇಕು, ಇಲ್ಲಾಂದ್ರೆ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯ್ತಾರೆ. ಸುಮ್ನೆ ತಲೆನೋವು. ಅದ್ರ ಜೊತೆಗೆ ಗಾಂಧಿ ಜಯಂತಿ ಬಂತಲ್ಲ, ಕೆಲವ್ರನ್ನ ರಿಲೀಸ್ ಮಾಡ್ಬೇಕು. ಅದ್ರ ಲಿಸ್ಟ್ ಬೇರೆ ರೆಡಿ ಮಾಡ್ತಾ ಇದ್ದೆ, ಅದಕ್ಕೆ ನನಗೆ ಬರಕ್ಕಾಗ್ಲಿಲ್ಲ. ಅಂದ್ರೆ ಆ ಡೌರಿ ಕೇಸ್ನಲ್ಲಿರೋ ಡಾಕ್ಟರ್ನ ರಿಲೀಸ್ ಮಾಡ್ತಿದ್ದೀರಾ? ಎಲ್ಲಿ ಮಾಡೋ ಶಾಸ್ತ್ರಿಗಳೇ, ಜೈಲು ಅನ್ನೋದು ಪಾಲಿಟಿಕ್ಸ್, ಕ್ರಿಮಿನಲ್ಸ್, ರೌಡಿಗಳ ಅಡ್ಡ ಆಗಿ ಹೋಗಿದೆ. ಒಳ್ಳೆ ನಡತೆ ಇರೋರ್ನ ರಿಲೀಸ್ ಮಾಡ್ಬೇಕು ಅಂತ ನಾವು ಲಿಸ್ಟ್ ಮಾಡಿ ಕಳಿಸಿದ್ರೆ ಈ ರಾಜಕಾರಣಿಗಳು ರೌಡಿಗಳನ್ನ ಪ್ರಪೋಸ್ ಮಾಡ್ತಾರೆ. ಎಲ್ಲ ದೊಡ್ಡ ದೊಡ್ಡ ಕ್ರಿಮಿನಲ್ಗಳೇ. ಅದರಲ್ಲೂ ಇಡೀ ಮಂಗಳೂರ್ನೇ ನಡೆಸಿದ್ದ ನಟೋರಿಯಸ್ ರೌಡಿ ಕ್ಯಾಟ್ ರಾಮ ರಿಲೀಸ್ ಆಗ್ತಾ ಇದ್ದಾನೆ.
शन्नो मित्रश्चन्वर्णः शन्नो भवत्वर्यमा शन्नो हिन्दो बृहस्पतिः शन्नो विष्णुरुक्रमः नमो ब्रह्मणे नमस्ते वायो वामेव प्रत्यक्षं ब्रह्मादि वामेव प्रत्यक्षं ब्रह्मविद्यानि ನಡೀರಿ. ಹಲೋ, ಹೆಂಗಿದ್ದೀರಾ ಬಾಸ್? ನಾನು ಇವಾಗ ಆಚೆ ಬರ್ತಾ ಇದ್ದೀನಿ ಬಾಸ್. ಹೌದು ಬಾಸ್. ಹೇಳಿ ಬಾಸ್, ನೀವಾಗ ಬರ್ತೀರಾ ಬಾಸ್? ನಾನು ಹೊರಗಡೆ ಬಂದಲ್ಲ, ನಾನು ಬಂದಾಯ್ತಲ್ಲ, ನಾ ಎಲ್ಲ ನೋಡ್ಕೋತೀನಿ ಬಿಡಿ ಬಾಸ್, ನೀವೇನು ಹೆದರ್ಕೋಬೇಡಿ. ಓಕೆ. ಏಯ್, ಯಾರ ಅವನು? ಗೊತ್ತಿಲ್ಲಣ್ಣ.